ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೂ ಎಲ್ಲರೂ ಶಬ್ದವಾಗಿ ಕ್ರಮವಾಗಿ ಒಂದೇ ಶಬ್ದದಿಂದ ನಾವೆಲ್ಲ ಓದೋಣ. ಎಲ್ಲ ಓದಿ. ಎಲ್ಲ ಒಂದೇ ಶಬ್ದ ಬರಬೇಕು, ಒಂದೇ ಶಬ್ದ. ಓದಿ. ಮೂವತ್ನಾಲ್ಕವರೆಗೂ ಓದಿ. 34ವರೆಗೂ. ಹಾಲೆಲೂಯಾ, ಹಾಲೆಲೂಯಾ. ಯೋಹಾನ ಬರೆದ ಪುಸ್ತಕದ ಮುಖ್ಯವಾದ ಉದ್ದೇಶವೇ ದೇವರನ್ನು, ಯೇಸು ಕ್ರಿಸ್ತನು ದೇವರೆಂದು ನಂಬಿ ನೀವು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ಯೇಸು ಕ್ರಿಸ್ತನನ್ನು ನಂಬಿ ಪವಿತ್ರಾತ್ಮನ ಸ್ನಾನವನ್ನು ನೀವು ಹೊಂದಿಕೊಳ್ಬೇಕು. ಇಲ್ಲಿ ಯೋಹಾನನು ಯೇಸು ಕ್ರಿಸ್ತನ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತು ಆತನು ಸಾಧಾರಣವಾದ ಒಬ್ಬ ವ್ಯಕ್ತಿ ಅಲ್ಲ, ಆತನು ನಿಜವಾಗಿಯೂ ದೇವಕುಮಾರನು, ಆತನೇ ನಿಜವಾದ ದೇವರು, ಆತನು ಪವಿತ್ರಾತ್ಮನಿಂದ ನಮಗೆ ಸ್ನಾನವನ್ನು ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಾಕ್ಯವನ್ನು ತಿರುಗಿಸ್ಕೊಳ್ಳೋಣ. ಈ ದಿನ ಪವಿತ್ರಾತ್ಮನ ಕೆಲಸಗಳನ್ನ ಕುರಿತಾಗಿ ನಾವು ನೋಡಲಿದ್ದೇವೆ. ಅಭಿಷೇಕ, ಪವಿತ್ರಾತ್ಮನು ಒಬ್ಬ ಮನುಷ್ಯನ ಜೀವಿತದಲ್ಲಿ ಬರುವಾಗ ಅವನ ಜೀವಿತ ಯಾವ ರೀತಿಯಾಗಿ ಮಾರ್ಪಡುತ್ತೆ ಎಂಬುದನ್ನು ನಾವು ಧ್ಯಾನಿಸಲಿದ್ದೇವೆ. 3ನೇ ಅಧ್ಯಾಯ 11. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಸಾಕು ಬಿಡಿ. ಹಾಲೆಲೂಯಾ. ಎಲ್ಲ ಹೇಳಿ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ದೀಕ್ಷಾಸ್ನಾನ, ನೀರಿನ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಮನಸ್ಸನ್ನ ತಿರುಗಿಸಿಕೊಳ್ಳೋದಕ್ಕಾಗಿ. ಒಬ್ಬ ವ್ಯಕ್ತಿ ಮರಣದ ಮಾರ್ಗಕ್ಕೆ ಹೋಗ್ತಾ ಇದ್ದ. ಪಾಪ ಕೊಡೋ ಸಂಬಳ ಅವನಿಗೆ ಮರಣ. ಆದ್ರಿಂದ ಯೋಹಾನ್ ಸ್ನಾನಕನ ಸೇವೆ ಏನು? ಮರಣದ ಮಾರ್ಗದಿಂದ ಅವನನ್ನು ತಪ್ಪಿಸಿ ಅವನ ಮನಸ್ಸನ್ನ ತಿರುಗಿಸಿ, ರಿಪೆಂಟೆನ್ಸ್, ಈತನೇ ನಿಜವಾದ ದೇವರು. ಆಮೆನ್. ಇನ್ನು ನನ್ನ ಇಷ್ಟದಂತೆ ಅಲ್ಲ, ನನ್ನ ಮಾರ್ಗದಂತಲ್ಲ, ನಾನಿನ್ನು ದೇವರ ಮಾರ್ಗದ ನಡೀತೇನೆ ಅಂತೇಳಿ ತೀರ್ಮಾನಿಸಿ ಆ ಮಾರ್ಗದಲ್ಲಿ ಹೋಗ್ತೇನೆ ತೀರ್ಮಾನಿಸುವವನಿಗೆ ನೀರಿನ ಸ್ನಾನ. ಹಾಲೆಲೂಯಾ. ಇದು ಮನಸ್ಸನ್ನ ಬದಲಾಯಿಸುವುದಕ್ಕೆ ಕೊಡುವಂತ ಸ್ನಾನ. ಪವಿತ್ರಾತ್ಮನು ಈಗ ಹೇಳ್ತಿದ್ದಾರೆ, ಯೇಸು ಸ್ವಾಮಿಗೆ ಹೇಳ್ತಿದ್ದಾರೆ, ನಾನಂತೂ ನಿಮ್ಮ ಮನಸ್ಸನ್ನು ತಿರ್ಸೋದಕ್ಕೆ ಬಂದೆ, ಆದರೆ ನನಗಿಂತ ಒಬ್ಬ ಶಕ್ತನಿದ್ದಾನೆ, ಆತ ನಿಮ್ಮ ಮನಸ್ಸು ತಿರ್ಸೋದಕ್ಕಾಗಿ ಅಲ್ಲ, ನಿಮ್ಮ ಜೀವಿತವನ್ನೇ ತಿರ್ಸೋದಕ್ಕಾಗಿ ಬರುವನು. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಸಾಧಾರಣವಾದ ವ್ಯಕ್ತಿಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಕುರಿ ಮೇಯಿಸಿದ ದಾವೀದನ ಮೇಲೆ ಅಭಿಷೇಕ ಬರುವಾಗ ಅವನು ಅಲೆದಾಡುತ್ತಿದ್ದ ಒಬ್ಬ ವ್ಯಕ್ತಿ, ಅವನ ಜೀವಿತ
ರಾಜನಾಗಿ ಮಾರ್ಪಡಿಸಿತು. ರಾಜ ಅಂತಂದ್ರೆ ಏನ್ ಗೊತ್ತಾ? ಆಳ್ವಿಕೆ ಮಾಡುವವನು. ಇಷ್ಟು ದಿನ ಎಲ್ಲವೂ ಅವನು ಆಳ್ವಿಕೆ ಮಾಡ್ತಾ ಇತ್ತು. ಇಷ್ಟು ದಿನ ಜನಗಳ ಜೀವಿತದಲ್ಲಿ ಸೈತಾನನ ಆಳ್ವಿಕೆ ಮಾಡ್ತಿದ್ದ, ಪಾಪವು ಆಳ್ವಿಕೆ ಮಾಡ್ತಿತ್ತು. ಆದ್ರೆ ಅಭಿಷೇಕ ಏನ್ ಮಾಡುತ್ತೆ? ದೇವರ ಆತ್ಮನ ಏನ್ ಮಾಡುವನು? ನೀವು ಅದನ್ನು ಆಳುವವರಾಗಿ ಮಾರ್ಪಡುವಿರಿ. ಹಲ್ಲೆಲೂಯಾ. ಮಾರ್ಕ್ನ ಬರೆದ ಸುವಾರ್ತೆ 1:8. ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನವನ್ನು ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಜನಿಗೆ ಪವಿತ್ರಾತ್ಮನ ಬೇಕು. ಆಮೇನ್. ಇದು ಸುಮ್ಮನೆ ಬರೋದಿಲ್ಲ. ಕೃಪೆಯಾಗಿ ದೇವರು ನಮಗೆ ಕೊಟ್ಬಿಟ್ರು, ಇನ್ನೂ ಆಕಾಶದಿಂದ ಹಿಡಿದು ಬರೋದಿಲ್ಲ. ಅವ್ರೀಗ ನಮ್ಮ ಮಧ್ಯದಲ್ಲಿದ್ದಾರೆ. ಎಷ್ಟು ಜನ ಹಂಬಲಿಸ್ರು ಅವ್ರನ್ನ ಹೇಳ್ಕೊಳ್ಬೋದು ನೀವು. ಆಮೇನ್. ದಾಹ ಉಳ್ಳವನ ಮೇಲೆ ದೇವರು ಜೀವ ಜಲವನ್ನ ಸುರಿಸುವವನಾಗಿದ್ದಾನೆ. ಆಮೇನ್. ಈ ಜುಲೈ ತಿಂಗಳು ಜಯದ ತಿಂಗಳು. ಎಲ್ಲೆಡೆ ಜಯದ ತಿಂಗಳು, ಜಯದ ತಿಂಗಳು. ಆದ ಜಯ ಸ್ವಾಧೀನ ಮಾಡ್ಕೊಳ್ಳೋಕೆ ಒಂದು ಕಾರ್ಯ ನಾವು ಮಾಡ್ಬೇಕಾಗಿದೆ. ಏನ್ ಗೊತ್ತಾ? ಸ್ತುತಿಸಬೇಕಾಗಿದೆ. ನೀವೆಷ್ಟು ಸ್ತುತಿಸ್ತಿರೋ ಅವರ ಅಭಿಷೇಕ ಅಷ್ಟು ಮಗಿಮೆಯಾಗಿ ನುಗ್ಗುಗಳನ್ನು ಮುರಿದಾಕುತ್ತದೆ. ಆಮೇನ್. ಯೆಶಾಯನ ಬರೆದ ಪುಸ್ತಕ 10ನೇ ಅಧ್ಯಾಯ 27. ಯಾರು ತಿರುಗಿಸ್ಬೇಡಿ ಒಂದು ನಿಮಿಷ. ಅದು ಅಭಿಷೇಕ ಏನ್ ಮಾಡುತ್ತೆ ಅಂತಂದ್ರೆ ಅದು ನುಗ್ಗಗಳನ್ನು ಮುರಿದಾಕುತ್ತೆ ಎಂಬುದಾಗಿ ಅದು ಮಾತಾಡುತ್ತೆ. ಇವತ್ತು ಪವಿತ್ರಾತ್ಮನ ಕುರಿತು ನಾವು ಧ್ಯಾನಿಸಲಿದ್ದೇವೆ. ಆಮೇನ್. ನೀವು ಬರೀ ಕೇಳೂರಾಗಿರದೆ ಅದನ್ನ ಹೊಂದ್ಕೊಳ್ಬೇಕು. ಒಂದು ಸಂದೇಶ ಯಾಕೆ ನಿಮಗೆ ಬರ್ತಾ ಇದೆ ಅಂತಂದ್ರೆ ಅದು ಕಿವಿಯಲ್ಲಿ ಬಂದು ಹಾಗೆ ಹೋಗೋದಕ್ಕಾಗಲ್ಲ. ಅದು ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಹೃದಯದಲ್ಲಿ. ಆಮೇನ್. ನನಗ್ ಬೇಕದು, ನನ್ನೊಳಗೆ ಬರಬೇಕು, ಅದು ನೆಲೆಯಾಗಿ ಇಟ್ಕೊಳ್ಬೇಕು. ಅದಕ್ಕೆ ಡೌನ್ಲೋಡ್ ಮಾಡೋದು. ಹಲ್ಲೆಲೂಯಾ. ಡೌನ್ಲೋಡ್ ಮಾಡಿ ಅದರ ಶ್ರೇಷ್ಠತೆ, ಅದರ ಬಲವನ್ನ ನಾವು ಅನುಭವಿಸಬೇಕು. ಆಮೇನ್. ಹಲ್ಲೆಲೂಯಾ. ಇನ್ನು ಸ್ವಲ್ಪ ವಾಕ್ಯಗಳನ್ನ ನೋಡೋಣ. ತಿರುಗಿ ಅದೇ ಯೋಹಾನ್ ಬರೆದ ಸುವಾರ್ತೆಗೆ ಬನ್ನಿ. ಯೋಹಾನ್ ಬರೆದ ಸುವಾರ್ತೆ 33 ಕಡೇ ವಾಕ್ಯ. ಆತನೇ, 1ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಕಡೇ ವಾಕ್ಯ, ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವನು. ಯಾಕೆ ಯೋಹಾನು ಇದನ್ನ ಬರೆದ್ರು ಅಂತಂದ್ರೆ, ಸ್ನಾನಿಕನಾದ ಯೋಹಾನ ಜೀವಿತದಲ್ಲಿ ನೋಡಿದ್ರೆ ಅವನಿಗೆ ಬರೀ ಕನ್ಫ್ಯೂಸ್ ಆಗೇ ಇತ್ತು. ಯಾಕಂದ್ರೆ ಅವನು ತಿಂತಿದ್ದು, ಅವನ ಆಹಾರ ವ್ಯತ್ಯಾಸವಾಗಿತ್ತು, ಅವನು ಹಾಕೊಂಡಿದ್ದ ಬಟ್ಟೆ ವ್ಯತ್ಯಾಸವಾಗಿತ್ತು. ಆದ್ರೆ ಅವನ ಒಳಗೆ ಬದಲಾವಣೆ ಆಗಿರಲಿಲ್ಲ. ಅವನೊಳಗೆ ಒಂದು ಗಲಿಬಿಲಿ ಆಗಿತ್ತು, ಕನ್ಫ್ಯೂಸ್ ಆಗಿತ್ತು. ಈತನೇ ದೇವಕುಮಾರನ್ ಅಂತ ಹೇಳ್ದ. ಅದೇ ಯೋಹಾನ್ ಸ್ನಾನಿಕನು ಬರಬೇಕಾದ ನೀನು ಅಥವಾ ಬೇರೆ ಯಾರಾದ್ರೂ ನಾವು ಕಾಯ್ಬೇಕು ಅಂತ ಸಂದೇಹ ಪಟ್ಟ. ನೋಡಿ, ಪವಿತ್ರಾತ್ಮ ಏನ್ ಮಾಡ್ತಾರೆ? ನಮಗೆ ವಿಶ್ವಾಸವನ್ನ ಬಲಪಡಿಸುವನಾಗಿದ್ದಾನೆ. ಆಮೇನ್. ಎರಡನೇದವ್ರ ಗುಣ ನೋಡಿ, ಎಲೆ ಈ ಸರ್ಪ ಜಾತಿಯವರೇ. ಅವನ್ ಮಾತು ನೋಡಿ ಹೆಂಗಿತ್ತು. ಅನೇಕರ ಸೇವಕರು ಈ ತರ ಕೋಪ ಮಾತಾಡುವಾಗ ಹೊಸದಾಗಿ ಬಂದ ಜನಗಳ ಹೃದಯ ಏನನ್ಸುತ್ತೆ ಅಂತಂದ್ರೆ, ಇವರೇ ಎಷ್ಟು ಕೋಪವಾಗಿದಾರಲ್ವಾ, ದೇವರೆಷ್ಟು ಕೋಪವಾಗಿರ್ಬಹುದು. ಅದಕ್ಕೆ ನಮ್ಮ ಗುಣಗಳನ್ನ ಬದಲಾಯಿಸುವಂತದ್ದಾಗಿದೆ. ಅವರೆಲ್ಲ ಹೇಗೆ ದೇವ್ರನ್ನ ತೋರಿಸಿದ್ರು ಅಂತಂದ್ರೆ, ರೋಷವುಳ್ಳ ದೇವರು, ಸೀಳಿ ಹಾಕುವ ದೇವರು, ನಿನ್ನ ಹಾಗೆ ಕೈಕಾಲು ಮುರಿಯುವ ದೇವರು ಅನ್ನೋದನ್ನ ತಮ್ಮ ಪ್ರಸಂಗಗಳಲ್ಲಿ ಅವ್ರು ತೋರಿಸ್ತಾ ಇದ್ರು. ಎಲೆ ಈ ಸರ್ಪ ಜಾತಿಯವರೇ. ಅವ್ರು ಮಾತಾಡ್ ನೋಡಿ ಹೇಗೆ ಒಂದು ಫೈರ್ ತರ ಇತ್ತು. ಆದ್ರೆ ಯೇಸು ಹೇಗೆ ಮಾತಾಡಿದ್ರು? ಎಲಿನ ಹತ್ರ ಬರ್ತಾರೆ 51 ಸಿಪಾಯಿಗಳು. ಆಮೆನ್. ಆಗ ಎಲಿ ಹೇಳ್ತಾನೆ, ದೇವ ಮನುಷ್ಯನೇ, ನಿನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ ಅಂತ ಹೇಳಿದ ತಕ್ಷಣ ನನ್ನ ಅರೆಸ್ಟ್ ಮಾಡಕ್ ಬರ್ತೀರಾ? ಈಗ ನಾನು ದೇವ್ರ ಮನುಷ್ಯನಾಗಿದ್ರೆ ಈಗಲೇ ಬೆಂಕಿ ಇಳಿಯಲಿ ಅಂತ ಹೇಳ್ದ. ಅಷ್ಟೇ 51 ಜನ ಅಲ್ಲಿ ಏನಾದ್ರು. ಹಲ್ಲೆಲೂಯಾ. ತಿರುಗಿ 51 ಜನ ಕಳಿಸಿದ್ರು. ತಿರುಗಿ ಅವ್ರು ಅದೇ ತರ ಹೇಳ್ತಾರೆ, ಅವ್ರನ್ನು ಭಸ್ಮ ಮಾಡ್ಬಿಟ್ಟ. ಆದ್ರೆ 3ನೇ ಗುಂಪು ಒಂದ್ ಸ್ವಲ್ಪ ಯೋಚನೆ ಮಾಡ್ದ. ಹಲ್ಲೆಲೂಯಾ. ಅದಕ್ಕೆ ಅವನೇನ್ ಮಾಡ್ದ? ಮೊಣಕಾಲಾಕಿ ಸ್ವಲ್ಪ ಕ್ಷಮೆಯಾಗಿ ಕೇಳ್ದ. ಅಭಿಷೇಕ ಇರೋ ಮನುಷ್ಯನಿಗೆ ಎಂತ ಪರಿಸ್ಥಿತಿ ಮೊಣಕಾಲು ಹಾಕುತ್ತೆ. ಹಲ್ಲೆಲೂಯಾ. ಆದ್ರೆ ನೋಡಿ, ಅಭಿಷೇಕ ಇದೆ ಅಂತ ಹೇಳಿ ಅವ್ರು ರೋಷವಾಗಿ, ಈ ಯೋಹಾನ್ ಸ್ನಾನಿಕನು ಕೂಡ ಅವ್ನು ರೋಷವಾಗಿ ಏನ್ ಮಾಡ್ತಿದ್ದ? ಮಾತಾಡ್ತಿದ್ದ. ಜನಗಳ ಹೃದಯ ಏನಾಗುತ್ತೆ ಗೊತ್ತಾ? ಅಯ್ಯೋ, ದೇವರಿಷ್ಟು ರೋಷ ಉಳ್ಳವರ ಅನ್ನೋ ಒಂದು ಪಿಕ್ಚರ್ ಬರುತ್ತೆ. ಆದ್ರೆ ಹೊಸ ಉಡಂಬಡಿಕೆ ಸೇವಕರು ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮೀಟಿಂಗ್ ಅಲ್ಲಿ ನಾನು ಸೇವೆಗೆ ಒಪ್ಪಿಸ್ಕೊಟ್ಟಿದ್ದೆ. ತುಂಬಾ ಆಸೆ ಹೋಗಿ ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ ಅಂತ. ತುಂಬಾ ಆಸೆ ಅವ್ರ ಹತ್ರ ಹೋದೆ. ಅದು ದೊಡ್ಡ ಸೇವಕರವರು, ಅವ್ರಿಗೆ 96 ವಯಸ್ಸು, ಬಹಳ ವಿಶ್ವಾಸ ತುಂಬಾ ಬೆಳೆದವರು, ಅಷ್ಟೊಂದು ಬಲ, ಟ್ರೈನ್ ಪ್ರೇಯರ್ ಮಾಡಿ ನಿಲ್ಸ್ಬಿಡ್ತಾ ಇದ್ರು ಅಂತ ಒಂದು ಬಲ ಉಳ್ಳ ಒಬ್ಬ ಸೇವಕರು. ಸರಿ, ಒಂದು ಪ್ರೇಯರ್ ಮಾಡಿಸ್ಕೊಳ್ಳೋಣ ಅಂತ ಅವ್ರೊಳಗೆ ಹೋದೆ. ಹೋದಾಗ ನಾನು ನೋಡಿದ್ರು. ನಾನು ಹೇಳಿದೆ, ಪ್ರೇಯರ್ ಮಾಡಕ್ ಬಂದಿದ್ದೀನಿ. ಹೌದಾ, ಬಾ ಅಂದ್ರು. ಏನಕ್ಕೆ ಪ್ರೇಯರ್ ಮಾಡ್ಬೇಕು ಅಂದ್ರು.
ನಾನು ಸೇವೆಗೆ ಒಪ್ಪಿಸ್ಕೊಟ್ಟಿದ್ದೀನಿ. ಸೇವೆಗೆ ಒಪ್ಪಿಸ್ಕೊಟ್ಟಂತೆ ಸೇವೆಗೆ ಮೊಣಗಾಲಾಗಿ ಸ್ತೋತ್ರ ಹೋಗ್ ಸೇವೆ ಮಾಡ್ತಂತೆ ಸೇವೆ ಅಂತ ಹೇಳ್ಬಿಟ್ಟು ಹೆಂಗಿರ್ಬೇಕು ಸುಭ್ಯಾಷ್ಟ ಮಾಡಿ ನೋಡಿ. ಹಲ್ಲೆಲೂಯ. ಕೃಪೆ ಕಳೆಯ ಕೃಪೆ ಸೇವೆ ಮಾಡಕ್ ಬಂದ್ಬಿಟ್ಟು ಅಂದ್ಬಿಟ್ರು. ಅವ್ರು ನೋಡು 5 ದಿನ ಮೀಟಿಂಗು, 2ನೇ ದಿನದಲ್ಲಿ ಹೋಗಿ ಪ್ರಿಪೇರ್ ಮಾಡಿಸಿರೋದು. 3 ದಿನ ಅವ್ರು ನೋಡುವಾಗಲ್ಲ ನನ್ನ ಹೃದಯ ಏನ್ ಅನ್ಸ್ತಿತ್ತು ಅಂತಂದ್ರೆ, ಈ ದೇವ್ರು ಹೇಗಿರ್ಬೋದು, ಇವರೇ ಹೇಗಿದಾರಲ್ವಾ ನೋಡಿ. ಚಿತ್ರಗಳು ಬಹಳ ಮುಖ್ಯ. ಆಮೇನ್. ನಮ್ಮ ದೇವರು ಪ್ರೀತಿ, ತಾಳ್ಮೆ, ದಯೆ, ಕರುಣೆ, ಜೀವವುಳ್ಳವನು. ಹಲ್ಲೆಲೂಯ. ಶಿಷ್ಯರಿಬ್ರು ಹೇಳ್ತಾರೆ, ಸಮರ್ಯ ಪಟ್ಟಣಕ್ಕೆ ಹೋದಾಗ ಯೇಸುಸ್ವಾಮಿ ಆ ಸಮರ್ಯ ಪಟ್ಟಣದವರು ಸೇರಿಸ್ಕೊಳ್ಳೋದಿಲ್ಲ, ಅಷ್ಟು ಅದ್ಭುತ ಹೊಂದ್ಕೊಂಡ ಜನ, ಇಲ್ಲಿ ಬರಲೇಬಾರ್ದು ಅಂತ ಹೇಳ್ತಾರೆ ಯೇಸುಸ್ವಾಮಿಗೆ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಆಗ ಶಿಷ್ಯರು ಹೇಳ್ತಾರೆ, ಈಗಲೇ ಬೆಂಕಿಯನ್ನು ಇಳಿಸಿ ಈ ಪಟ್ಟಣ ನಾಶ ಮಾಡ್ಬಿಡು ಅಂತ. ಆಗ ಯೇಸುಸ್ವಾಮಿ ಏನ್ ಮಾಡಿದ್ರು, ಕರೆಕ್ಟಾಗಿ ಹೇಳಿದ್ರಿ, ಇಳಿಲಿ ಬೆಂಕಿ ಅಂದ್ರ. ಹಲ್ಲೆಲೂಯ. ಕರುಣೆ ಉಳ್ಳ ದೇವರು. ಎಲ್ಲ ಹೇಳಿ, ಕರುಣೆ ಉಳ್ಳ ದೇವರು, ಕರುಣೆ ಉಳ್ಳ ದೇವರು, ಕರುಣೆ ಉಳ್ಳ ದೇವರು, ಕ್ಷಮೆ ಉಳ್ಳ ದೇವರು. ಅದಕ್ಕೆ ಯೇಸುಸ್ವಾಮಿ ನೋಡುವಾಗ ಜನರಲ್ಲಿ ಯಾಕೆ ಅಷ್ಟೊಂದು ದಾಹ, ಎಲ್ಲ ಜನ ಯಾಕೆ ಓಡಿದ್ರು ಗೊತ್ತಾ? ಯಾಕಂದ್ರೆ ಅವರು ಪ್ರೀತಿ, ದಯೆ, ತಾಳ್ಮೆ. ಪರಿಸಯರು ಹೀಗೆ ಇರ್ಬೇಕು, ಏಕ್ಮಾರ್ ದೋತು ಕೂಡ ಅಂತ ಮಾತಾಡ್ತಾ ಇದ್ರು, ಆದ್ರೆ ಯಾವ ಒಂದು ಬದಲಾವಣೆ ಆಗ್ತಾ ಇರಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹತ್ರ ಎಲ್ಲ ಪಾಪಿಗಳು ಹೋಗಿ ಅಂಟ್ಕೊಳ್ತಾ ಇದ್ರು. ಕಾರಣ ಏನು ಗೊತ್ತಾ? ಕರುಣೆ ಉಳ್ಳಾತನು, ಪವಿತ್ರಾತ್ಮನ ಸ್ನಾನವನ್ನು ಮಾಡಿಸುವವನು. ಪವಿತ್ರಾತ್ಮನು ಬರುವಾಗ ನಮ್ಮ ಗುಣಾತಿಶಯಗಳು ಅದು ಮಾರ್ಪಡುತ್ತದೆ. ನೀವು ಹೀಗೆ ಇರುವವರಲ್ಲ, ನಿಮ್ಮ ಗುಣಗಳು ಬದಲಾಗುತ್ತದೆ. ಹಲ್ಲೆಲೂಯ. ಅದಕ್ಕೆ ಪೌಲ್ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಿದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ. ಇನ್ನೊಂದು ಏನಂದ್ರೆ, ಈ ಸ್ನಾನಿಕನಾದ ಯೋಹಾನನು ಎಲ್ಲೂ ಒಂದು ಅದ್ಭುತ ಮಾಡಲೇ ಇಲ್ಲ. ಆಮೇಲೆ ಆದ್ರೆ ಜನಗಳು ಭಯಕ್ಕೇನೊಂದು ಕೂಟ ಹೋಗ್ತಾ ಇತ್ತು. ಆದ್ರೆ ಯೇಸು ಸ್ವಾಮಿಯಿಂದ ಗುಂಪು ಅಷ್ಟು ಬರ್ತಾ ಇತ್ತು. ಕಾರಣ ಏನ್ ಗೊತ್ತಾ? ಬಿಡುಗಡೆ ಉಂಟಾಗ್ತಾ ಇತ್ತು. ಎಲ್ಲ ಹೇಳಿ, ಬಿಡುಗಡೆ, ಬಿಡುಗಡೆ, ಬಿಡುಗಡೆ. ಪವಿತ್ರಾತ್ಮನ ಶಕ್ತಿ ಆತನು ಬರುವಾಗ ಏನ್ ಮಾಡುವನು? ಬಲದೊಂದಿಗೆ ಬರುವನು. ಆಮೇಲೆ ಒಂದು ಸಭೆಯಲ್ಲಿ ಆಗಿನ ದಿನಗಳಲ್ಲಿ ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ, ತಿಳಿದಿದ್ರು ಕೂಡ ಅದನ್ನ ಪರಿಹಾಸ ಮಾಡ್ತಾ ಇದ್ರು. ಒಂದು ಸೇವಕರನ್ನ ಒಂದಿನ ಏನ್ ಮಾಡಿದ್ರು, ಆ ಸಭೆಯಲ್ಲಿ ಪ್ರಸಂಗ ಮಾಡಕ್ ಕರೆದಿದ್ರು. ಆಗ ಅವ್ರೇನ್ ಮಾಡಿದ್ರು, ಪವಿತ್ರಾತ್ಮನ ಬಗ್ಗೆ ಪ್ರಸಂಗ ಮಾಡಿದ್ರು. 2ನೇ ದಿನ ಹೀಲಿಂಗ್ ಬಗ್ಗೆ ಪ್ರಸಂಗ ಮಾಡ್ಬೇಕಾಗಿತ್ತು, ಸೌಖ್ಯದ ಬಗ್ಗೆ ಪ್ರಸಂಗ ಮಾಡ್ಬೇಕಾಗಿತ್ತು. ಆ ಸಭಾಪಾಲಕರು ಬಂದು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ವಾಕ್ಯ ಎಕ್ಸಾಂಪಲ್ಸ್ ಎಲ್ಲ ಕರೆಕ್ಟಾಗಿ ಜೋಡಿಸಿ ಅಷ್ಟು ಚೆನ್ನಾಗಿ ಬೋಧಿಸೋರು. ಇವರು ಪ್ರಸಂಗ ಮಾಡಿದ್ರು, ನೆಕ್ಸ್ಟ್ ಅವರು ಪ್ರಸಂಗ ಮಾಡಿದ್ರು. ಇವ್ರು ಅಷ್ಟು ಫೈರ್ ಆಗಿ ಕಿರ್ಚಿ ಕೂಗಾಡಿ ಹಾಗೆ ಪ್ರಸಂಗ ಮಾಡಿದ್ರು. ಎಲ್ಲ ಕೈ ತಟ್ಟಿ ಒಂದೇ ಖುಷಿ ಆಯ್ತು. ಇವ್ರೇನ್ ಮಾಡಿದ್ರು, ನಿಧಾನಕ್ಕೆ ತುಂಬಾ ತಾಳ್ಮೆಯಾಗಿ ಒಂದೇ ವಾಕ್ಯ ಇಟ್ಕೊಂಡು ದೇವ್ರ ಪ್ರೀತಿ ಬಗ್ಗೆ ಹೇಳ್ತಾ, ಅವ್ರ ಶಿಲುಬೆ ಮರಣದ ಬಗ್ಗೆ ಮಾತಾಡ್ತಾ ಚಿಕ್ಕದಾಗೆ ಮುಗಿಸ್ಬಿಟ್ರು. ಆಗ ಸಭೆಯಲ್ಲಿದ್ದ ಒಬ್ಬ ಹಿರಿಯರು ಬಂದು ಹೇಳಿದ್ರು, ಎಂಥವ್ರನ್ನ ಕರೆಸಿದ್ದೀರಾ ನೀವು? ನೋಡಿ ನೀವು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡಿದ್ರಿ, ಅವ್ರು ನೋಡಿ ಏನ್ ಪ್ರಸಂಗ ಮಾಡಿದ್ರು ಅಂತ. ಇವ್ರು ಸ್ವಲ್ಪ ಏನಾಯ್ತು ಅಂದ್ರೆ ಯೋಚನೆ ಮಾಡಿದ್ರು, ಯಾಕಪ್ಪ ಇಂಥವ್ರನ್ನ ಕರ್ಸ್ಬಿಟ್ವಿ ನಾವು, ಏನ್ ಚಪ್ಪ ಅಂತ ಒಂದು ವಾಕ್ಯ ಎವಿಡೆನ್ಸ್ ಇಲ್ಲ, ಒಂದು ಇದಿಲ್ಲ, ಸುಮ್ಮನೆ ತಾಳ್ಮೆಗೆ ಏನೋ ಒಂಥರ ಮಾತಾಡ್ಬಿಟ್ರಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಗುಣಗುಟ್ಕೊಂಡು ನೆಕ್ಸ್ಟ್ ಟೈಮ್ ಇವ್ರನ್ನ ಕರ್ಸ್ಲೇಬಾರ್ದು, ಇವ್ರಿಗೆ ಯಾವ ಕಾಣಿಕೆ ಕೊಡಬಾರ್ದು ಅಂತ ತೀರ್ಮಾನಿಸಿ ಅವನ್ನ ವಿಶ್ ಮಾಡಿ ಕಳಿಸ್ಬಿಟ್ರು. ಮಾರನೇ ದಿನ ಆಯ್ತು. ಆಗ ಇವ್ರಿಗೆ ಫೋನ್ ಬರ್ತಾ ಇದೆ, ಹಲ್ಲೆಲೂಯ, ಪಾಸ್ಟರ್ ನನ್ ಗಡ್ಡೆ ಕಾಣಿಸ್ತಾ ಇಲ್ಲ, ಪಾಸ್ಟರ್ ಕ್ಯಾನ್ಸರ್ ಇತ್ತು, ಕ್ಯಾನ್ಸರ್ ಮರೆಯಾಗಿದೆ, ಪಾಸ್ಟರ್ ನಾನು ಇನ್ನು ಮೇಲೆ ಕರ್ತನಿಗಾಗಿ ಜೀವಿಸ್ತೇನೆ, ಇನ್ನು ಮೇಲೆ ದೇವರಿಗಾಗಿ ನನ್ನ ಜೀವಿತವನ್ನು ಒಪ್ಪಿಸ್ಕೊಡ್ತೇನೆ. ಈಗ ಅವ್ರ ಫೋನ್ ಬರ್ತಾ ಇದೆ. ಇಷ್ಟು ವರ್ಷಗಳು ಅವರ ಜೀವನದಲ್ಲಿ ಇದುವರೆಗೂ ಅಂತ ಒಂದು ಕಾಲ್ ಬರಲಿಲ್ಲ. ಒಂದೊಂದು ಫೋನ್ ಕಾಲ್ ಬರ್ತಾ ಇದೆ, ನಾನು ಇನ್ಮೇಲೆ ನಾನು ಇನ್ನೊಬ್ಬರನ್ನ ಕ್ಷಮಿಸ್ತೇನೆ, ಅವನ್ನ ಪ್ರೀತಿಸ್ತೇನೆ, ನನ್ನ ಗುಣವಾಯ್ತು, ನಾನು ದೇವ್ರಿಗಾಗಿ ಜೀವಿಸ್ತೇನೆ. ಇದೆಲ್ಲ ಕೇಳುವಾಗ ಅವ್ರಿಗೆ ಆಶ್ಚರ್ಯವಾಯಿತು. ಹಲ್ಲೆಲೂಯ. ಇದೇ ಪವಿತ್ರಾತ್ಮನು ಮಾಡೋ ಕಾರ್ಯ. ಹಲ್ಲೆಲೂಯ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕೂಗುವುದಿಂದಲ್ಲ, ಕಿರ್ಚುವುದಿಂದಲ್ಲ, ಎಲ್ಲವೂ ದೇವರ ಆತ್ಮನಿಂದಲೇ. ಹಲ್ಲೆಲೂಯ, ಹಲ್ಲೆಲೂಯ. ದೇವಗಳ ಹತ್ರ ಹೋಗಿ ನಾವು ಕಿರ್ಚಿ ಕೂಗಾಡಿ ಅದು ಜುಟ್ಟಿಡಿದು ಅದನ್ನ ಒಡೆದು ಅದನ್ನ ಬಡ್ದು ಅದು ನಮ್ಮನ್ನು ಪಾವ ಮಾಡಿಸುತ್ತೆ. ಪವಿತ್ರಾತ್ಮನು ಬರಲು. ಆಮೇನ್. ಹಲ್ಲೆಲೂಯ.
ಡ್ರಮ್ ಹೊಡಿತೀರಾ, ಕೀಬೋರ್ಡ್ ಬಾರಿಸ್ತೀರಾ, ಪವಿತ್ರಾತ್ಮನ ಅಭಿಷೇಕ ಬಹಳ ಮುಖ್ಯ. ದಾವೀದನು ಬಾರಿಸ್ತಿದ್ದಂತೆ, ಗಿಟಾರ್ ಬಾರಿಸ್ತಿರುವಾಗ, ಆ ಕಾಲದ ಗಿಟಾರ್ ಅದು, ಸೌಲನೊಳಗಿದ್ದ ದೆವ್ವವು ಅವನು ಬಿಟ್ಟು ಹೋಗ್ತಾ ಇತ್ತು. ಕಾರಣ ಏನು? ಆ ಮ್ಯೂಸಿಕ್ ಇಂದನ, ಮ್ಯೂಸಿಕ್ ಹಿಂದ್ಗಡೆ ಪವಿತ್ರಾತ್ಮನ ಅಭಿಷೇಕ ಇದೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಅದನ್ನ ಹಂಬಲಿಸ್ಬೇಕು. ಅದನ್ನಲ್ಲಿ ಸ್ನಾನಿಕನಾದ ಯೋಹಾನ್ ಹೇಳ್ತಾನೆ, ನಾನು ಬರೀ ನಿಮ್ಮ ಮನಸ್ಸು ಬದಲಾಯಿಸ್ತೀನಿ ಅಷ್ಟಪ್ಪ, ಆದ್ರೆ ಅವ್ರಿಗಾಗಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅವ್ರು ಸಾಧಾರಣವಾದ ಮನುಷ್ಯರಲ್ಲ, ಅವ್ರು ಪವಿತ್ರಾತ್ಮನ ಅಭಿಷೇಕವನ್ನು ಕೊಡುವನಾಗಿದ್ದಾನೆ. ಪವಿತ್ರಾತ್ಮನು ಬರುವಾಗ ಎಲ್ಲವನ್ನು ಸಾಧ್ಯ ಮಾಡುವನು. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಕ್ಷಮಿಸಿ 1ನೇ ಅಧ್ಯಾಯ 34ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 1:33, 34 ಓದಿ. ಇದು ಹೇಗೆ ಆದೀತು? ಇವತ್ತು ಅನೇಕರ ಪ್ರಶ್ನೆ ಏನ್ ಗೊತ್ತಾ? ನನ್ನ ಸಾಲ ತೀರಿಸುವುದು ಹೇಗೆ ಆದೀತು? ಈ ಕಾಯಿಲೆ ನನ್ನಿಂದ ಬಿಡುಗಡೆ ಆಗೋದಿಕ್ಕೆ ಅದು ಹೇಗೆ ಆದೀತು? ಇವತ್ತು ಅನೇಕರ ಪ್ರಶ್ನೆ ಇದೆ ಅಲ್ವಾ? ನಿಜವಾಗಿಯೂ ನಾವು ಮೇಲೆ ಬರೋದಕ್ಕೆ ಸಾಧ್ಯನಾ? ಇದು ಹೇಗೆ ಆದೀತು? ನನಗೆ ಯಾರ ರೆಕಮೆಂಡೇಶನ್ ಇಲ್ವಲ್ಲ, ನನಗೆ ಯಾವ ಒಂದು ಪೊಲಿಟಿಕಲ್ ಲೀಡರ್ಸ್ ಬಗ್ಗೆ ನನಗೆ ಗೊತ್ತಿಲ್ವಲ್ಲ, ಈ ಲೋಕನೇ ಏಮಾರಿಸ್ತಾ ಇದಲ್ಲ, ಲಂಚದಿಂದ ತುಂಬಿದಲ್ವಾ, ಇದು ಹೇಗೆ ಆದೀತು? ಯಾಕಂದ್ರೆ ಅವಳ ಪ್ರಶ್ನೆ ನ್ಯಾಯವಾದ ಪ್ರಶ್ನೆನೆ. ಆಗ ದೂತ ಹೇಳ್ತಿದ್ದಾನೆ, ಹಾಲೆಲೂಯ. ಏನಂತ ಹೇಳಿದ್ರು ದೂತ? ನಿನ್ನ ಮೇಲೆ, ಎಲ್ಲೇಳಿ, ನನ್ನ ಮೇಲೆ ಪವಿತ್ರಾತ್ಮನು ಬರಲು. ನನ್ನ ಮೇಲೆ ಪವಿತ್ರಾತ್ಮನು ಬರಲು. ನನ್ನ ಮೇಲೆ ಪವಿತ್ರಾತ್ಮನು ಬರಲು. ನೀವು ಯಾವುದೆಲ್ಲ ಸಾಧ್ಯ ಇಲ್ಲ, ಇದು ಅಸಾಧ್ಯ ಎಂಬುದಾಗಿ ಯೋಚಿಸ್ತಾ ಇದ್ದೀರೋ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನಿಮ್ಮ ಜೀವಿತ ಮಾರ್ಪಡಿಸುತ್ತದೆ. ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮನ ಕೆಲಸಗಳು ಏನಂತ ಯೆಶಾಯನ ಬರೆದ ಪುಸ್ತಕ 61 ಹೇಳುತ್ತೆ, ಕರ್ತನ ಆತ್ಮವು ನನ್ನ ಮೇಲೆ, ಅದೇ ಆತನು ಶುಭ ವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾನೆ. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾನೆ. ಆಮೇನ್. ಸೆರೆಯವರಿಗೆ ಬಿಡುಗಡೆಯನ್ನು. ಸೆರೆ ಅಂತಂದ್ರೆ ಬೇರೆಯವರಿಗೆ ಮಾತ್ರ ಬಿಡುಗಡೆ ಮಾಡಲ್ಲ. ಇವತ್ತು ಅನೇಕರು ಸೆರೆಯಾಗಿದ್ದಾರೆ, ಅನೇಕ ರಕ್ಷಣೆ ಹೊಂದಿ ಕೂಡ ಇನ್ನು ಅನೇಕರು ಕುಡಿತದಲ್ಲಿ ಬಂಧನದಲ್ಲಿದ್ದಾರೆ. ಅನೇಕರು ಅನೇಕ ವಿಧದ ಹೇಳಕ್ಕೋ ಆಗದಿರುವಂತ ಪಾಪಗಳನ್ನ ಒಳಗೆ ಮಾಡ್ಕೊಂಡು, ಆದ್ರೆ ಹೊರಗೆ ಮಾತ್ರ ಇನ್ನೊಬ್ಬರನ್ನ ಖಂಡಿಸ್ತಾ ಇದ್ದಾರೆ. ನೀನ್ ಪ್ರೇಯರ್ ಮಾಡ್ದ, ನೀನ್ ಅದು ಮಾಡ್ದ, ನೀನ್ ಚರ್ಚ್ಗೆ ಹೋದ, ನೋಡ ಅವ್ರು ಬೈಬಲ್ ಓದಲ್ಲ, ಆ ಪಾಸ್ಟ್ ಆಗಿ ಈ ಪಾಸ್ಟ್ ಆದ್ರೆ ಒಳಗೆ ಕೊರಗ್ತಾ ಇದ್ದಾರೆ, ಬಿಡುಗಡೆ ಹೊಂದಕ್ ಆಗ್ತಾ ಇಲ್ಲ. ಬೈಬಲ್ ಹೇಳ್ತದೆ, ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ಬಿಡುಗಡೆ, ಸೆರೆ ಮುರಿಯಲ್ಪಡುತ್ತದೆ. ಹಾಲೆಲೂಯ. ಸ್ಮಿತ್ ವಿಗಸ್ವರ್ತ್ ಅವರು ಪ್ರಸಂಗ ಮಾಡುವಾಗ ಕಾಯಿಲೆಗಳು ಆ ರೀತಿಯಾಗಿ ಅದ್ಭುತವಾಗಿ ಮರೆಯಾಗ್ಬಿಡ್ತಿತ್ತು. ಆದ್ರೆ ಅವರೊಳಗೆ ಒಂದು ಸೆರೆ ಏನಂತಂದ್ರೆ, ಅವರೊಳಗೆ 101 ಕಲ್ಲು ಕಿಡ್ನಿಲಿತ್ತು. ಅವ್ರ ಕೈ ಎತ್ತಿದ್ರೆ ಅವರೊಳಗೆ ಒಂದು ಮರಣ ವೇದನೆ, ಹಾಗೆ ಯಾರೋ ಕತ್ತಿಯಲ್ಲಿ ಹಾಕಿ ತಿವಿದಂಗೆ ಇರ್ತಿತ್ತು. ಆ ಥರ ಅವ್ರಿಗೆ ನೋವು. ಆದ್ರೆ ಕ್ಯಾನ್ಸರ್ ಗುಣ ಆಗ್ತಿತ್ತು, ಕಾಲು ಬೆಳಿತಿತ್ತು, ಬೆರಳುಗಳು ಬೆಳಿತಿತ್ತು. ಎಷ್ಟು ಅಡಿ ಬೆಳಿಬೇಕಂತ ಹೇಳು ಅಂತಂದ್ರೆ, ಈ ಸ್ಟಡಿ ಅಂತಂದ್ರೆ ಹಾಗೆ ಬೆಳೆದು ಬಿಡ್ತಿತ್ತು. ಕಾಲೇ ಇರಲ್ಲ ಅವನಿಗೆ. ಹೋಗಿ ಶೂ ಅಂಗಡಿಗೆ ಹೋಗಿ ಶೂ ತಗೋ ಅಂತ ಹೇಳುವಾಗ ಅವನ ವಿಶ್ವಾಸದಲ್ಲಿ ಹೋದಾಗ ಕಾಲೇ ಬೆಳೀತಾ ಇತ್ತು. ಅಂತ ಮಹಿಮೆಯಾಗಿ ಉಪಯೋಗಿಸಿದ ದೇವ ಮನುಷ್ಯ. 24 ಜನ ಸತ್ತವ್ರನ್ನ ಎಬ್ಬರಿಸಿದವರು. ಯವನಸ್ಥ ರೋಡಲ್ಲಿ ಹೋಗ್ತಿರುವಾಗ ಅವ್ರಿಗೆ ಮನದುರುಗಿ ಹೋಗಿ ಏನ್ ಮಾಡಿದ್ರು, ಅವನ ಮುಟ್ಟಿ ಎಬ್ಬರಿಸಿದ್ರು. ಅಂತ ಮಹಿಮೆಯಾಗಿ ತುಂಬಿರುವ ಒಬ್ಬ ದೇವ ಸೇವಕರ ಸ್ವಂತ ಹೆಂಡತಿ ಸತ್ತಾವು ಕೂಡ ಹೇಗ್ ನನ್ನ ಪರ್ಮಿಷನ್ ಸತ್ತೆ ಅಂತ ಹೇಳಿ ಎಬ್ಬರಿಸಿ ಆಮೇಲೆ ಕಳಿಸಿದ್ರು ಅಂತ ಒಬ್ಬ ವ್ಯಕ್ತಿ. ಆದ್ರೆ ಅವ್ರೊಳಗೆ ಒಂದು ಸೆರೆ ಏನಂತಂದ್ರೆ, ಆ ನೋವು ರಕ್ತವಾಗಿ ಅವ್ರಿಗೆ ಇದಾಗ್ತಾ ಇತ್ತು. ಒಂದಿನ ಏನ್ ಮಾಡಿದ್ರು, ಯಾರೋ ಒಬ್ರು ಅವ್ರಿಗೆ ಪ್ರಾರ್ಥನೆ ಮಾಡಿಸ್ಕೊಳಕ್ ಬಂದ್ರು, ಎಣ್ಣೆ ತಗೊಂಡು. ಅವ್ರೇನ್ ಮಾಡಿದ್ರು, ಎಣ್ಣೆ ತಗೊಂಡೋಗಿ ಅವ್ರ ತಲೆ ಮೇಲೆ ಉಯ್ಕೊಂಡು, ಯೇಸುವಿನ ನಾಮದಲ್ಲಿ ನನಗೆ ಬಿಡುಗಡೆ ಆಗಲಿ ಅಂದ್ರು. ಹಾಲೆಲೂಯ, ಹಾಲೆಲೂಯ. 101 ಕಲ್ಲು ಹೊರಗೆ ಬಂತು ವಿತೌಟ್ ಆಪರೇಷನ್. ಆಮೇನ್, ಹಾಲೆಲೂಯ. ಒಂದೇ ಒಂದು ಬೆಳಕು, ಒಂದೇ ಒಂದು ಪ್ರಕಟಣೆ ಜೀವಿತವನ್ನೇ ಮಾರ್ಪಡಿಸ್ಬಿಡುತ್ತೆ. ಆಪರೇಷನ್ ಇಲ್ಲದೆ ಕರ್ತರವನ್ನ ಬಿಡುಗಡೆ ಮಾಡಿದ್ರು. ಆಮೇನ್.
ನಮ್ಮೊಳಗೆ ಅಂತ ವೈರಗಳು ಬರಬೇಕು. ಪವಿತ್ರಾತ್ಮ ನನ್ನ ಬಿಡುಗಡೆ ಮಾಡು, ನನ್ನನ್ನು ಬಿಡುಗಡೆ ಮಾಡು ಸ್ವಾಮಿ, ನನ್ನನ್ನು ಬಿಡುಗಡೆ ಮಾಡು ರಾಜ್ಯ. ಅದು ಸೆರೆಯಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ಅದು ಸಾಧಾರಣವಾದ ಅಭಿಷೇಕವಲ್ಲ. ಬಿಡಿ ಮಾಂಸ ತಾನೆ, ಬಿಡಿ ಎಲ್ಲ ಮನುಷ್ಯರು ತಾನೆ. ಯೇಸು ಸ್ವಾಮಿ ದೇವ್ರಿ, ನಾವು ಮನುಷ್ಯರು ತಾನೆ. ಹಂಗಂತ ಹೋದ್ರೆ ಸೈತಾನ ಏಮರ್ಸ್ತಾನೆ. ಯಾಕಂದ್ರೆ ಒಂದೇ ಒಂದು ಬಾಗಿಲು ಸಾಕು ನಿಮ್ಮ ಜೀವನ ಅಳಿಸೋದಿಕ್ಕೆ ಸೈತಾನ. ಆಮೇನ್. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನು ನನಗೆ ಕಿವಿಗೊಟ್ಟು ನಾನು ಅವನೊಳಗೆ ಬಂದ್ರೆ ಅವನ ಜೀವಿತ ಹೇಗಿರುತ್ತೆ, ಅದು ಮಾರ್ಪಡುತ್ತೆ. ಆಮೇನ್. 1 ಸಾಮುವೇಲ್ 10ನೇ ಅಧ್ಯಾಯ 6ನೇ ವಾಕ್ಯ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ಆರ್ಡಿನರಿ ಪರ್ಸನ್, ಆರ್ಡಿನರಿ ಮ್ಯಾನ್ ವಿಲ್ ಟರ್ನ್ ಟು ಎಕ್ಸ್ಟ್ರಾಆರ್ಡಿನರಿ ಪರ್ಸನ್. ಆಗ ಯೆಹೋವನ ಆತ್ಮನು ನಿನ್ನ ಮೇಲೆ ಬರುವುದರಿಂದ ನೀನು ಸಾಕ್ಬಿಡಿ ಮಾರ್ಪಟ್ಟು, ಎಲ್ಲ ಹೇಳಿ ಮಾರ್ಪಟ್ಟು. ದೇವರ ಆತ್ಮನು ಅವನ ಮೇಲೆ ಬರುವಾಗ ಸಾಮುವೇಲ್ ಹೇಳ್ತಾ ಇದ್ದಾರೆ, ಸೌಲನಿಗೆ ಹೇಳ್ತಾ ಇದ್ದಾರೆ, ದೇವರ ಆತ್ಮ ನಿನ್ನ ಮೇಲೆ ಬರುವನು. ಅವನು ಯಾಕೆ ಅಲ್ಲಿ ಬಂದ? ಯಾವುದೋ ಕತ್ತೆ ಕಳ್ಕೊಂಡ, ಕತ್ತೆ ಸಿಗುತ್ತಾ ಅಂತ ಹುಡ್ಕೊಂಡ್ ಬಂದ. ಆದ್ರೆ ಕತ್ತೆ ಕಳ್ಕೊಂಡ ಅಂತ ಅಲ್ಲಿ ಬಂದ. ಆದ್ರೆ ಸಾಮುವೇಲ್ ಹೇಳ್ತಾ ಇದ್ದಾರೆ ಸೌಲನಿಗೆ, ದೇವರಾತ್ಮನು ನಿನ್ನ ಮೇಲೆ ಬರುವಾಗ ನೀನು ಮಾರ್ಪಡುವಿ. ಹಾಲೆಲೂಯಾ. ಹೇಗ್ ಮಾರ್ಪಟ್ಟನು? ಪ್ರವಾದಿಸುವಿ. ಸಾಧಾರಣ ಮನುಷ್ಯ ಪ್ರವಾದನೆ ಮಾಡೋನಾಗಿದ್ದಾನೆ. ಆಮೆನ್. ಮೀನ್ ಹಿಡಿತಿದ್ರು ಮೀನುಗಾರರು. ಬೈಬಲ್ ಹೇಳುತ್ತೆ, ಅಪೊಸ್ತಲನ ಕೃತ್ಯಗಳು 5ನೇ ಅಧ್ಯಾಯ 14ರಿಂದ 16ರಲ್ಲಿ ಪೇತ್ರನ ನೆರಳು ಸೋಕಿ ಎಷ್ಟೋ ಜನ ಸತ್ತೋದ್ರು ಅಂತ ಬರೆದಿದ್ಯಾ? ಅಲ್ಲ, ಪೇತ್ರ ನೆರಳು ಸೋಕಿ ಏನಾದ್ರಲ್ಲ ಸೌಖ್ಯ ಹೊಂದಿದ್ರು ಅಂತಂದ್ರೆ ಯಾರ ನೆರಳಲ್ಲಿದ್ದಾನೆ? ದೇವರ ನೆರಳಲ್ಲಿದ್ದಾನೆ. ಹಲ್ಲೆಲೂಯಾ. ನೋಡಿ, ಪವಿತ್ರಾತ್ಮನು ನೆರಳು. ಅದಕ್ಕೆ ಮರಿಯಳಿಗೆ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ಆಮೆನ್ ಏನಾಗುವಿ? ನೀನು ಗರ್ಭಿಣಿ ಆಗುವಿ. ಹೀಗೆ ಹೇಳ್ತೀನಿ ನೋಡಿ, ಲಾಕ್ ಆಗಿರುವ ಒಂದು ಮನೆಯೊಳಗೆ ನೀನಿರುವಿ. ಬ್ಲಾಕ್ ಆಗಿದೆ, ಒಳಗೆ ಹೋಗಕ್ ಆಗಲ್ಲ. ಯಾಕಂದ್ರೆ ಆಕೆ ಕನ್ನಿಕೆ. ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ಯಾವ ಬಾಗಿಲಾಕಿದ್ರು ಕೂಡ ಅದು ನಿನಗೋಸ್ಕರ ತೆರೆಯಲ್ಪಡುತ್ತೆ. ಅದು ತೆರೆದಿರೋದು ನಿನಗೋತಿರಲ್ಲ, ಅದು ನೀನು ಅಲ್ಲಿರ್ತೀಯ. ಹಲ್ಲೆಲೂಯಾ. ಎಷ್ಟು ಜನ ಒಳಗೆ ಅರ್ಥ ಆಯ್ತು ನಂಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅಯ್ಯೋ, ಈ ಜಾಗದಲ್ಲ ಬಾಗಿಲೇ ತೆರೆಯಲ್ಲ ಬ್ರದರ್, ಸುವಾರ್ತೆಗೆ ಬಾಗಿಲು ತೆರೆಯೋ ಚಾನ್ಸೇ ಇಲ್ಲ. ಪವಿತ್ರಾತ್ಮ ನಿನ್ನ ಮೇಲೆ ಬರಲು ಆ ಬೀಗ ಹಾಕಿರುತ್ತೆ, ಅದು ನೀನು ಒಳಗೆ ಸೇವ್ ಮಾಡ್ತಾ ಇರ್ತೀಯ. ಆಮೆನ್. ಈ ಚಾನೆಲ್ ಇಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ದುಡ್ಡು ಕೊಡ್ಬೇಕು ಗೊತ್ತಾ? ಅದು ಅವ್ರ ಪರ್ಮಿಷನ್, ಇವ್ರ ಪರ್ಮಿಷನ್, ಯಾವ ಪರ್ಮಿಷನ್ ಬೇಡ. ಅವ್ರು ನಿನ್ನ ಮೇಲೆ ಬರಲು ನೀನು ಒಳಗೆ ಮಾತಾಡ್ತಾ ಇರ್ತೀಯ. ಅವ್ರಿಗೆ ಗೊತ್ತಿರಲ್ಲ, ಹೇಗೆ ಇವ್ರು ಒಳಗೆ ಬಂದಾಗ ಗೊತ್ತಿಲ್ಲ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಪವಿತ್ರಾತ್ಮ ಬೇಕು? ಯೇಸು ಸ್ವಾಮಿ ಹೇಳಿದ್ರು, ಬೇಡಿಕೊಳ್ಳಿ ನಿಮಗೆ ದೊರೆಯುತ್ತದೆ. ಏನ್ ಮಾಡಿ ಅಂತ ಹೇಳಿದ್ರು? ಬೇಡ್ಕೊಳ್ಳಿ ಅಷ್ಟೇನೆ. ಬೇಡ್ಕೊಳ್ಳಿ 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 ಅಂತ ಹೇಳಿದ್ರ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ತಮ್ಮ ತಂದೆಯಾದ ದೇವರು ಪವಿತ್ರಾತ್ಮ ನೀವು ಕೇಳುವಾಗ ಆತನು ಕೊಡುವುದು ನಿಶ್ಚಯವಲ್ಲವೇ? ಆಮೆನ್. ಒಂದಿನ ನಾನು ಅಭಿಷೇಕ ಹೊಂದದೇ ಇರೋ ದಿನಗಳಲ್ಲಿ ಎಲ್ಲ ಅಭಿಷೇಕದಲ್ಲಿ ಆರಾಧನೆ ಮಾಡ್ತಾ ಇದ್ರು. ನಾನು ಎಲ್ಲರೂ ನೋಡ್ತಾ ಇದ್ದೆ, ಏನ್ ಇವರೇ ಭಾಷೆ ಮಾತಾಡ್ತಾ ಇದ್ದಾರಾ ಇಲ್ಲ ಏನೋ, ಇದು ನನಗೆ ಕನ್ಫ್ಯೂಸ್ ಆಗಿತ್ತು. ಎಲ್ಲರೂ ನೋಡ್ತಾ ಇದ್ದೆ, ಅವರೆಲ್ಲ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಿದ್ರು. ಸಡನ್ ಆಗಿ ಪಾಸ್ಟ್ರಮ್ಮ ನಾನು ನೋಡ್ಬಿಟ್ಟು ಏನೆಲ್ಲ ನೋಡ್ತಾ ಇದೆಯಲ್ಲ ಅಂದ್ರು. ಇಲ್ಲ, ಎಲ್ಲರೂ ಅನ್ಯ ಭಾಷೆ ಮಾತಾಡ್ತಾ ಇದಾರೆ, ನನಗೆ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ, ಹೆಂಗೆ ಟ್ರೈ ಮಾಡೋಣ ಅಂತ. ಅವ್ರು ಹೇಳಿದ್ರು, ನನಗೇ ಬಂದಿಲ್ಲ, ಇನ್ನು ನನಗೆ ಬರ್ಲಿಲ್ಲ, ಅದೆಲ್ಲ ಸೆಲೆಕ್ಟೆಡ್ ಅಪ್ಪ, ಅದು ಸುಮ್ಮನೆ ಎಲ್ರಿಗೂ ಬರಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ, ರೋಡ್ ನಡ್ಕೊಂಡು ಹೋಗ್ತಾ ಇದ್ದೀನಿ, ಪವಿತ್ರಾತ್ಮ ನನ್ನ ಹೃದಯದಲ್ಲಿ ಮಾತಾಡಿದ್ರು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ. ಹಲ್ಲೆಲೂಯಾ. ಹಾಗೆ ಒಂದು ರೂಮಲ್ಲಿ ಹೋದೆ, ಕುಳಿತುಕೊಂಡೆ, ಪ್ರೇಯರ್ ಮಾಡಿದೆ. ದೇವರೇ, ನನ್ನ ಹತ್ರ ಹಣ ಆಸ್ತಿ ಯಾವುದು ಕೇಳಕ್ ಬರಲಿಲ್ಲಪ್ಪ, ನನಗೆ ಪವಿತ್ರಾತ್ಮ ಕೊಡಪ್ಪ ಅಂದೆ. ಆಮೇಲೆ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಎಲ್ಲ ಜಿಮ್ನಾಸ್ಟಿಕ್ ಮಾಡಿದೆ, ಜಂಪ್ ಮಾಡಿ ನೋಡೋಣ ಅಂದೆ, ಅದು ಬರಲಿಲ್ಲ. ಸರಿ, ನಾವೇನು ಭಾಷೆ ಸೃಷ್ಟಿ ಮಾಡೋಣ ಅಂತೇಳಿ ನಾನು ಸ್ವಲ್ಪ ಒಂದು ಭಾಷೆಗಳಲ್ಲಿ ಆಗದೆ, ಯಾಕಂದ್ರೆ ಯಾರು ಇಲ್ವಲ್ಲ,
ರೌಮಲ್ಲಿ ಲಾಕ್ ಮಾಡ್ಬಿಟ್ಟಿದೆ. ಅದು ಸ್ವಲ್ಪ ದೂರ ಆಯ್ತು. ಎಷ್ಟು ಕಿರ್ಚಿದೆ, ಸರಿ ಒಂದ್ ವೇಳೆ ಜಂಪ್ ಎಲ್ಲ ಮಾಡಿದ್ರೆ ಬರ್ಬೋದಾ ಅಂತೇಳಿ ಜಂಪ್ ಮಾಡಿ ನೋಡಿದೆ, ಯಾವುದು ಬಂದಿಲ್ಲ, ಎಲ್ಲ ಮೊಣಕಾಲು ನೋವಾಯ್ತು ಅಷ್ಟೇನೆ. ಆಮೇಲೆ ಕಿರ್ಚಿ ನೋಡಿದೆ, ನಾನೇ ಹೊಸ ಹೊಸ ಭಾಷೆ ಮಾತಾಡಿದೆ. ಆಮೇಲೆ ನನಗೆ ಡೌಟ್ ಆಯ್ತು, ಇದು ಓವರ್ ಆಗೋಯ್ತು ಅಂತ. ಹಾಲೆಲೂಯ, ಹಾಲೆಲೂಯ. ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡೆ, ದೇವರೇ ನನಗೆ ಪವಿತ್ರಾತ್ಮ ನನಗೆ ಬೇಕು, ಆದ್ರೆ ಕೊಡೋರ್ಗು ನಾನು ಬಿಡಲ್ಲ. ಆಮೇನ್. ಯಾಕಂದ್ರೆ ನೀನ್ ಹೇಳಿದೆ ಅಲ್ವಾ, ರೊಟ್ಟಿ ಕೇಳೋ ಮಗನಿಗೆ ಕಲ್ಲನ್ನು ಕೊಡುವೆಯೇ. ನಾನು ಕೇಳ್ತಾ ಇರೋದು ಪವಿತ್ರಾತ್ಮ ಕೊಡಪ್ಪ ಅಂತ. ಆಗ ಒಂದು ಮನೇಲಿ ಕುಳಿತಿದ್ದೆ, ಸುಮ್ಮನೆ ಮಾತಾಡ್ದೆ ಅಷ್ಟೇನೆ, ಹಲೋ ಬ್ರದರ್ ಅಂದಷ್ಟೇನೆ. ದೇವ್ರ ಅಷ್ಟು ಮಗಿಮೆಗೆ ದೇವ್ರು ನನ್ನ ತುಂಬಿಸಿದ್ರು. ಒಂದು ದಿನ ನಾರ್ಮಲ್ ಭಾಷೆ ಮಾತಾಡಕ್ಕಾಗ್ಲಿಲ್ಲ. ಆ ಅಭಿಷೇಕ ನಿಮ್ಮ ಮೇಲೆ ಬರಲಿದೆ ಇವತ್ತು. ಹಾಲೆಲೂಯ. ನೀವು ಹಂಬಲಿಸುವಾಗ ನೀವು ಕೇಳಿದ ಸ್ವಲ್ಪ, ಆದ್ರೆ ಆ ಮಗಿಮೆ ಹೆಂಗ್ ತುಂಬುತ್ತೆ ಅಂತಂದ್ರೆ ಪ್ಯಾಕ್ ಆಗ್ಬಿಡುತ್ತೆ. ನಾನು ಹೇಳ್ತೀನಿ, ಒಬ್ರು ಅಭಿಷೇಕ ಹೊಂದ್ಕೊಂಡ್ಬಿಟ್ಟಂತ ಇನ್ನೊಬ್ರಿಗೆ ಹೇಳಿದ ತಕ್ಷಣ ಅವ್ರಿಗೂ ತುಂಬಿಡ್ತು. ಹಾಲೆಲೂಯ. ಯಾವತ್ತು ಅಭಿಷೇಕ ಹೊಂದಿದ್ನೋ ಆವತ್ತೇ ನಾನು ಬೇರೆ ಒಬ್ಬ ವ್ಯಕ್ತಿ ಆದ್ನೇ ಹೊರತು, ಅದಕ್ಕೆ ಮುಂಚೆ 8 ತಿಂಗಳು ಚರ್ಚಿಗೆ ಹೋಗ್ತಾ ಇದೆ, ಅದೇ ಮನುಷ್ಯನಾಗಿದ್ದೆ. ಪಿಕ್ಚರ್ಗೆ ಹೋಗ್ತಿದ್ದೆ, ಕೆಟ್ಟ ಮಾತು ಮಾತಾಡ್ತಿದ್ದೆ, ಚರ್ಚಿಗೆ ಹೋಗ್ತಿದ್ದೆ. ಭಾನುವಾರ ಸ್ತೋತ್ರ, ಮಂಗಳವಾರ ಭಯಭಕ್ತಿ, ಸೋಮವಾರ ಸ್ವಲ್ಪ ಭಯಭಕ್ತಿ, ಮಂಗಳವಾರ ಸ್ವಲ್ಪ ಕಡಿಮೆ, ಬುಧವಾರ ಎಲ್ಲ ಔಟು. ಆಮೇಲೆ ತಿರುಗಿ ಶನಿವಾರ ದೇವರೇ ಕ್ಷಮಿಸು, ತಿರುಗಿ ಭಾನುವಾರ, ತಿರುಗಿ ಹೀಗೆ ಜೀವನ ಐತೆ. ಎಷ್ಟು ತಿಂಗಳು? 8 ತಿಂಗಳು. ಪವಿತ್ರಾತ್ಮನು ನನ್ನ ಮೇಲೆ ಬರಲು ನಾನು ಮಾರ್ಪಟ್ಟೆನು. ಹಾಲೆಲೂಯ. ಇದು ಹಸಿವಾಗಿ ಮಾರ್ಪಡ್ತು. ಪವಿತ್ರಾತ್ಮ ಆಗಿ ಮಾಡ್ತಾರೆ. ಅದಕ್ಕೆ ಯೌವನದಲ್ಲೇ ಪವಿತ್ರಾತ್ಮನ ಅಭಿಷೇಕನ ಹೊಂದ್ಕೊಳ್ಬೇಕು. ಇದು ಬಲದಿಂದ ಅಲ್ಲ, ಕಿರ್ಚೋದಿಂದ ಅಲ್ಲ, ಕೂಗೋದ್ರಿಂದ ಅಲ್ಲ, ನಿಮ್ಮ ಆಸಕ್ತಿ ದೇವ್ರು ನೋಡ್ತಾರೆ. ಆಮೇಲೆ ನಿಜವಾಗಿ ಅವ್ನಿಗೆ ಬೇಕಾ? ಇವತ್ತು ಅನೇಕ ಗಾರ್ಮೆಂಟ್ಸ್ ಅಲ್ಲೋ ಕೆಲ್ಸಕ್ಕೆ ಕೇಳಿ, ಅವ್ರೇನ್ ಮಾಡಲ್ಲ, ಸಡನ್ ಬಾಮ ಅಂದ್ ಒಳಗೆ ಸೇರಿಸ್ಬಿಡಲ್ಲ, ನಿಲ್ಲಿಸ್ತಾರೆ, ವೆಯ್ಟ್ ಮಾಡಿಸ್ತಾರೆ. ಕಾರಣ ಏನ್ ಗೊತ್ತಾ? ಎಷ್ಟು ಜನ ನಿಂತಿದ್ದೀರಾ? ಗಂಟೆ ನಿಲ್ಲಿಸ್ತಾರೆ. ಒಂದೊಂದು ಫ್ಯಾಕ್ಟ್ರಿಲಿ 5 ಗಂಟೆ ತನಕ ನಿಲ್ಲಿಸ್ತಾರೆ. ಒಂದೊಂದು ಫ್ಯಾಕ್ಟ್ರಿಲಿ ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಶನಿವಾರ ಬನ್ನಿ, ಅಯ್ಯೋ ಹೋಗಪ್ಪ ಬೇಡ ಅನ್ಸ್ಬಿಟ್ಟು. ಯಾಕಂದ್ರೆ ನಿಜವಾಗಿ ಅವ್ನಿಗೆ ಕೆಲಸ ಬೇಕಾ? ನೋಡಿ, ಅಂತವ್ನ ಕೆಲಸ ಕೊಟ್ರೆ ಅವ್ನ್ ಮಿನಿಮಮ್ ಒಂದು 5 ವರ್ಷ ಇರ್ತಾನೆ. ಆವಾಗ್ಲೇ ಬಂದು ಹಂಗೆ ಸೇರಿಸ್ಬಿಟ್ರೆ 2 ದಿನನೇ ಹೋಗ್ಬಿಡ್ತಾನೆ. ಯಾಕಂದ್ರೆ ಅದೆಲ್ಲ ಒಂದು ಟೆಸ್ಟ್. ಹಾಗೇನೆ ಬೈಬಲ್ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ನಿಜವಾಗಿ ಆಸಕ್ತಿಯಾಗಿದೆಯಾ? ನಿಜವಾಗಿ ನಿಮ್ಗೆ ಅದು ಬೇಕಾ? ಹಾಗಾದ್ರೆ ದೇವ್ರು ಹೇಳ್ತಾರೆ, ಸರಿ ಎಷ್ಟು ಹಂಬಲಿಸ್ತೀಯ? ಪೇತ್ರಗೆ ಹೇಳಿದ್ರು ದೇವ್ರು, ನಿಜವಾಗಿಯೂ ನನ್ನ ಪ್ರೀತಿಸ್ತೀಯಾ? ಆಗ ಪೇತ್ರ ಹೇಳ್ದ, ಹೌದು ಅಂದ. ಹಾಗಾದ್ರೆ ನನ್ನ ಕುರಿಗಳನ್ನ ಮೇಯಿಸು ಅಂದ್ರು. ಅಂದ್ರೆ ಹೇಗ್ ಪ್ರೂವ್ ಮಾಡು? ನನ್ನ ಕುರಿಗಳನ್ನ ಮೇಯಿಸೋದ್ರಲ್ಲಿ ನನ್ನ ಪ್ರೀತಿಸ್ತೀಯ ಎಂಬುದನ್ನ ನೀನ್ ತೋರಿಸು. ಯಾಕಂದ್ರೆ ಅವನ್ ಕುರಿ ಮೇಯಿಸೋದ ಬಿಟ್ಟು ಅಲ್ಲಿ ಮೀನ್ ಹಿಡಿತಿದ್ದ. ಹಾಲೆಲೂಯ. ಇನ್ನು ಯಾವತ್ತು ನನ್ನ ಕುರಿನೇ ಮೇಯಿಸ್ತೀನಿ ಅಂದ್ರೆ ನಿರೂಪಿಸು. ಗಾಲಿ ಅಲ್ಲಾಡ್ದಂಗ ಅಲ್ಲಾಡ್ತಿದ್ದ ಅವನು. ಅದಕ್ಕೆ ದೇವ್ರು ನನಗೆ ಪೇತ್ರ ಅಂತ ಹೆಸರು. ಯಾಕಂದ್ರೆ ಅವನು ಅಲ್ಲಾಡುವ ವ್ಯಕ್ತಿ. ಈಗ ಪವಿತ್ರಾತ್ಮನು ಅವನ ಮೇಲೆ ಬರಲು ಸ್ಟಡಿ ಮನುಷ್ಯನಾಗಿ ಮಾರ್ಪಟ್ಟ. ಹಾಲೆಲೂಯ. ಮರಣದ ಭಯ, ಸತ್ರು ನಿನಗಾಗಿ ಸಾಯ್ತ ಅಂತ ಹೇಳ್ದ ವ್ಯಕ್ತಿ ಬಿಟ್ಟು ಹೋದ. ಪವಿತ್ರಾತ್ಮನು ಅವನ ಮೇಲೆ ಬರಲು ಈಗ ಹೇಳ್ತಾ ಇದ್ದಾನೆ, ನನ್ನನ್ನ ಯೇಸು ಸ್ವಾಮಿ ತರನೇ ನೇರವಾಗಿ ಹಾಕ್ಬೇಡಿ, ನನ್ನ ಉಲ್ಟಾ ಹಾಕಿ ಶಿಲ್ಬೆ ಹೊಡಿರಿ ಅಂದ. ಕಾರಣ ಏನ್ ಗೊತ್ತಾ? ಪವಿತ್ರಾತ್ಮನು ಬರಲು. ಹಾಲೆಲೂಯ. ಅಪೊಸ್ತಲನ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಫಲವನ್ನು ಹೊಂದಿ, ಎಲ್ಲ ಫಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ಅಂದ್ರೆ ಅರ್ಥೇನು ಗೊತ್ತಾ? ಸಾಕ್ಷಿ ಹೇಳ್ತಾ ಹೋಗ್ವಿರಿ ಅಂತಲ್ಲ, ಯು ವಿಲ್ ಪ್ರೊಡ್ಯೂಸ್ ದ ವಿಟ್ನೆಸ್. ಹಾಲೆಲೂಯ. ಯಾವುದನ್ನು ನಂಬ್ತಿರೋ ಅದು ಬರೀ ಮಾತಾಗಿರದೆ ಅದು ಕ್ರಿಯಾರೂಪಕವಾಗಿ ಮಾರ್ಪಡುತ್ತದೆ. ನೀವೊಂದು ಪ್ರಸಂಗ ಮಾಡಿದ್ರೆ ಆ ಪ್ರಸಂಗ ನಿರೂಪಿಸಲ್ಪಡುತ್ತದೆ. ಹಾಲೆಲೂಯ, ಹಾಲೆಲೂಯ. ಹಣದ ಬಗ್ಗೆ ಪ್ರಸಂಗ ಮಾಡಿದ್ರೆ ಗುಣಗುಟ್ಟಿದ್ರೆ ಹಣ ಅವ್ರು ಚೆಲ್ತಾ ಇರುತ್ತೆ. ಯಾಕಂದ್ರೆ ಅಭಿಷೇಕ ನಿರೂಪಿಸುತ್ತದೆ ಅಂತ ಸಾಕ್ಷಿ. ತುಂಬಾ ಜನ ಹಳೆ ಸಾಕ್ಷಿ ಇಟ್ಕೊಂಡು ಆವತ್ತು ಆಗಿದ್ದೆ, ಈಗಿದ್ದೆ, ಈಗ ಮಾಡ್ತಿದ್ದೆ, ಇವಾಗ ಏನಿಲ್ಲ, ಈ ಸಾಕ್ಷಿ ಹೇಳುತ್ತೆ ಅಂತ ಬೈಬಲ್ ಹೇಳಿಲ್ಲ. ಆಮೇಲೆ ಯಾವ ಸಾಕ್ಷಿ?
ಈ ಅಭಿಷೇಕ ಏನ್ ಮಾಡುತ್ತೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರ. ಪವಿತ್ರಾತ್ಮ ಅಂತ ಒಂದು ಗಾಳಿ ಅಲ್ಲ. ಪವಿತ್ರಾತ್ಮ ಅಂತಂದ್ರೆ ಯಾವುದೋ ಒಂದು ಶಕ್ತಿ ಅಲ್ಲ. ಪವಿತ್ರಾತ್ಮ ನನ್ನ ಹಾಗೆ ನಿಮ್ಮ ಹಾಗೆ ಇರುವ ಒಬ್ಬ ವ್ಯಕ್ತಿ. ಆಮೇನ್. ಅವ್ರು ಬಂದ್ರೆ ಮಹಿಮೆ ಬಂದ್ಬಿಡ್ತೈತೆ ಜೊತೆಯಲ್ಲಿ. ಈಗ ಪ್ರಧಾನಮಂತ್ರಿ ನಿಮ್ ಮನೆಗೆ ಬರ್ತಾನೆ ಅಂತ ಇಟ್ಕೊಳ್ಳಿ, ಅವ್ರ ಜೊತೆ ಯಾರೆಲ್ಲ ಬರ್ತಾರೆ? ಅವ್ರೊಬ್ಬರೇ ಬರ್ತಾರ? ದೊಡ್ಡ ಮಹಿಮೆ ಬರ್ತೇನೆ, ಕಾರು, ಪೊಲೀಸು ಎಲ್ಲ ಬರುತ್ತೆ ನೋಡಿ. ಅವ್ರು ಮಾತ್ರ ಸಾಧಾರಣ ಒಬ್ಬ ವ್ಯಕ್ತಿನೇ, ಆದ್ರೆ ಅವ್ರು ಬಂದ್ ಅಲ್ಲಿ ಪ್ರೆಸೆಂಟ್ ಆದ್ರೆ ಇದೆಲ್ಲ ಬಂದ್ಬಿಡುತ್ತೆ. ಹಾಗೇನೆ ಪವಿತ್ರಾತ್ಮ ಒಳಗ್ ಬಂದ್ರೆ ಇದೆಲ್ಲ ತಾನಾಗಿ ಬಂದ್ಬಿಡುತ್ತೆ. ಹಾಲೆಲೂಯ. ಅದಕ್ಕೆ ಪವಿತ್ರಾತ್ಮ ಬಂದು ಅಪ್ಪ ಜಮ್ಮಂತಿತ್ತು ಅಂತಲ್ಲ, ಅವ್ರೊಳಗಿದ್ದಾರೆ. ಹಾಲೆಲೂಯ. ಆ ಬಂದಾಗ ಪವರ್ ಏನ್ ಮಾಡುತ್ತೆ ಅಂತಂದ್ರೆ ಅದು ಬಲಪಡಿಸಿ ನೀವು ಹೇಳೋದನ್ನ ನಿರೂಪಿಸುತ್ತದೆ. ಮಾರ್ಕ್ನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಅದಕ್ಕೆ ಯೋಹಾನ ಸ್ನಾನಿಕನು, ಯೋಹಾನ್ ಯಾಕೆ ಇದನ್ನು ಬರೆದ ಅಂತಂದ್ರೆ ಈ ಯೇಸು ಕ್ರಿಸ್ತನು ದೇವರು. ಯಾಕಂದ್ರೆ ಯಾರು ಈ ಪವಿತ್ರಾತ್ಮನ ಅಭಿಷೇಕ ಕೊಡಕ್ ಆಗಲ್ಲ, ಯೋಹಾನ ಸ್ನಾನಿಕನು ಕೊಡಕ್ ಆಗಿಲ್ಲ. ಆತನು ದೇವರಾಗಿರೋದ್ರಿಂದಲೇ ಆತನೇ ಕೊಡೋದಕ್ಕೆ ಸಾಧ್ಯ. ಆಮೇನ್. ಮಾರ್ಕ್ 16 ಕಡೆ ವಾಕ್ಯ. ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನವರು ಕೂಡ ಇದ್ದು ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತ ವಾಕ್ಯಗಳನ್ನು ನಿರೂಪಿಸುತ್ತಾ ಇದ್ದನು. ಎಲ್ಲೆಲ್ಲೂ ಹೋಗಿ ಏನ್ ಮಾಡಿದ್ರು? ಏನ್ ಸಾರಿದ್ರು? ಸುವಾರ್ತೆ ಅಂದ್ರೇನು? ನಾನು ಏನ್ ಬಿಟ್ಟೆ ಏನ್ ಕೊಟ್ಟೆ ಅಲ್ಲ, ಅವ್ರು ಏನ್ ಬಿಟ್ರು ಏನ್ ಕೊಟ್ರು ನಮಗಾಗಿ ಅಂತ. ಆಮೇನ್. ಪರಲೋಕ ರಾಜ್ಯವನ್ನೇ ತ್ಯಜಿಸಿ ನಮಗಾಗಿ ತನ್ನ ಜೀವವನ್ನೇ ಕೊಟ್ಟು ಇವತ್ತು ಜೀವಿಸ್ತಾ ಇದ್ದಾರೆ ಅಂತ ಅವ್ರು ಹೇಳಿ ಹೋಗ್ತಾ ಇದ್ರು ಅಷ್ಟೇನೆ. ಈಗ ಮಿರಾಕಲ್ಸ್ ಮಾಡ್ತಾ ಇದ್ಯಾರು? ಕರ್ತನು ಅವರ ಸಂಗಡ, ಪವಿತ್ರಾತ್ಮನು ಅವರ ಮೇಲೆ ಬರಲು ಏನಾಗುತ್ತೆ? ಅಲ್ಲಿ ಕಾರ್ಯವು ನಿರೂಪಿಸಲ್ಪಡುತ್ತದೆ. ಹಾಲೆಲೂಯ, ಹಾಲೆಲೂಯ. ಒಂದು ಹಳ್ಳಿಗೆ ಹೋಗಿದೆ, ಅಲ್ಲಿ ಒಂದು ಹುಡುಗಿಗೆ ಅಲ್ಲಿ ದೆವ್ವ ಹಿಡ್ದಿತ್ತು. ಅವ್ರ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ರು. ಒಂದೇ ಹೋರಾಟ, ಎಲ್ಲ ಹಿಡಿದ್ರು ಆ ಹುಡುಗಿ ಸತ್ತೋಗ್ಬಿಡುತ್ತೆ ಅಂತ. ನಾನಾಗ ಅಲ್ಲಿ ಹೋದಾಗೆಲ್ಲ ಹಿಡಿದ್ರು, ಎಲ್ಲ ಬ್ಯಾಡಿ ಪ್ರೇಮ ಬಿಡಿ, ಆ ಹುಡುಗಿ ಸತ್ತೋಗುತ್ತೆ, ಸುಮ್ಮನೆ ಯಾಕೆ ಹೋಗ್ಬೇಕು ಅಂತ. ಆಗ ಅಲ್ಲಿ ಸುಮ್ಮನೆ ಬೀದಿಗೆ ಹೋದ, ಅಲ್ಲಿ ಬೀದಿ ಇರೋ ಜನ ಎಲ್ಲ ಬಂದ್ಬಿಟ್ರು, ಒಂದು 30-40 ಜನ ಬಂದ್ಬಿಟ್ರು. ಅಲ್ಲಿ ಆ ಹುಡುಗಿ ಅಲ್ಲೇ ಮಲಗಿದೆ ಬೆಡ್ ಮೇಲೆ. ನಾನು ಹೇಳಿದೆ, ಆ ಹುಡುಗಿ ನಾನು ಮುಟ್ಟಿ ಪ್ರೇಯರ್ ಮಾಡಲ್ಲ, ನಾನು ಮಂತ್ರವಾದಿ ಅಲ್ಲ. ಆಮೆನ್. ಯೇಸು ಸ್ವಾಮಿ ನಿಜವಾದ ದೇವರು. ಅವರು ಮನುಷ್ಯನಾಗಿ ಲೋಕಕ್ಕೆ ಬಂದದ್ದು ನಿಜ, ಅವರು ಸತ್ತಿದ್ದು ಸತ್ಯ. ಅವ್ರ ಮೇಲೆ ನಂಬಿಕೆ ಇಟ್ಟರೆ ಎಲ್ಲವೂ ಮಾರ್ಪಡುತ್ತೆ. ಯೇಸುವಿನ ನಾಮದಲ್ಲಿ ಆಮೇನ್. ಅಷ್ಟೇನೆ, ಮುಗೀತು. ಆ ಹುಡುಗಿ ಗುಣ ಹೊಂದಿದ್ಲು. ಹಾಲೆಲೂಯ. ಅವ್ರ ಯಜಮಾನರು ಬಂದ್ರು. ಕರ್ತನ ಆತ್ಮನು ಸುವಾರ್ತೆಯಲ್ಲಿ ಸಾರುವಾಗ ಕರ್ತನಲ್ಲಿ ಅದ್ಭುತವನ್ನು ನಿಮ್ಮನ್ನ ನಾಚಿಕೆ ಪಡಿಸೋ ದೇವ್ರು ಬಿಡೋದಿಲ್ಲ. ಇವತ್ತು ಅನೇಕರಿಗೆ ನಾಚಿಕೆ ಸುವಾರ್ತೆ ಹೇಳಕ್ಕೆ. ಅಯ್ಯೋ ಹೇಳಿದ್ರೆ ಆಗಿಲ್ಲ ಅಂತ ಏನ್ ಮಾಡೋದು ಬ್ರದರ್? ಆಗುತ್ತೆ. ಯಾಕಂದ್ರೆ ನೀವು ಉತ್ಪತ್ತಿ ಮಾಡೋದಿಲ್ಲ, ಅವ್ರು ಮಾಡ್ತಾರೆ ಅದನ್ನ. ಆದ್ರೆ ಒಂದು ಕಂಡೀಷನ್ ಏನಂತಂದ್ರೆ ನೀವು ದೇವರ ಆತ್ಮನ ಹೊಂದಿದವರಾಗಿದ್ದೀರಾ. ಹಾಲೆಲೂಯ. ಪವಿತ್ರಾತ್ಮ ಅಭಿಷೇಕ ಹೊಂದ್ಕೊಂಡಿದ್ದೀರಾ? ಆಮೇನ್. ಉಚಿತವಾಗಿ ದೇವ್ರು ಕೊಟ್ಟಿದ್ದಾರೆ. ಪವಿತ್ರಾತ್ಮನು ಬರುವಾಗ ದೇವ್ರು ದೊಡ್ಡ ಕಾರ್ಯವನ್ನು ಮಾಡುವನು. ಇನ್ನೊಂದು ದೊಡ್ಡ ಒಂದು ಉದಾಹರಣೆ ಹೇಳ್ತೀನಿ ನೋಡಿ, ನಿಮ್ಗೆಲ್ಲ ಶಾಕಿಂಗ್ ಆಗುವಂತ ಉದಾಹರಣೆ. ಅಪೊಸ್ತಲ ಕೃತ್ಯಗಳಲ್ಲಿ ಎಲ್ಲ ಗಮನಿಸಿ, ಯಾರು ನೋಡ್ಬಿಡಿ, ಬೈಬಲ್ ನೋಡ್ಬಿಡಿ. ಎಷ್ಟು ಜನ ಇದನ್ನ ಕೇಳಿರ್ತೀರಾ? ಇಬ್ರು ಹೋಗಿ ದೆವ್ವ ಬಿಡಿಸ್ತಾರೆ. ಗೊತ್ತಾ ಯಾರಾದ್ರು? ಪೌಲ್ ಹೇಳುವ ಯೇಸುವಿನ ನಾಮದಲ್ಲಿ ದೆವ್ವವೇ ಹೋಗು ಅಂತ ಹೇಳಿದ ತಕ್ಷಣ ಆ ದೆವ್ವ ಇಬ್ಬರನ್ನು ಬೆತ್ತಲೆ ಮಾಡಿ ಚೆನ್ನಾಗಿ ಹೊಡೆದು ಓಡಿಸ್ಬಿಡ್ತು. ಎಷ್ಟು ಜನ ಓದಿದಿರ ಅದನ್ನ? ಬೈಬಲ್ ಹೇಳಿದೆ, ಯೇಸುವಿನ ನಾಮಕ್ಕೆ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿ ಇರುವವರು ಎಲ್ಲವೂ ಅಡ್ಡ ಬೀಳುತ್ತೆ ಅಂತ. ಆದ್ರೆ ಯೇಸು ಸ್ವಾಮಿ ಹೆಸರು ಹೇಳಿ ಒದೆದಿಂದ ಬಂದ್ರು ಇವರು. ಯಾಕೆ? ಪ್ರಾರ್ಥನೆ ಮಾಡ್ಕೊಂಡು ಈ ಪ್ರಶ್ನೆ ಕೇಳ್ತಾನೇ ಇದೆ ದೇವ್ರ ಹತ್ರ. ಆಗ ಪವಿತ್ರಾತ್ಮ ಹೇಳಿದ್ರು, ದೆವ್ವ ಹೇಳ್ತಾ ಇದೆ, ಯೇಸು ನನಗೆ ಗೊತ್ತು, ಪೌಲು ನನಗೆ ಗೊತ್ತು ಅಂತ. ಯಾಕೆ ಪೌಲ್ ಅಂತ ಬಂತು? ಅವ್ರು ಪೌಲ್ ಹೆಸರು ಹೇಳಿದ್ರು, ಯೇಸು ಸ್ವಾಮಿ ಹೆಸರು ಹೇಳಿದ್ರು. ಯೋಚನೆ ಮಾಡಿದೆ, ಯಾಕೆ ಥಿಂಕ್ ಮಾಡಿದ್ರೆ ಯಾವತ್ತಾದ್ರು? ಹಾಲೆಲೂಯ. ಸಡನ್ ಆಗಿ ಒಂದು ಸ್ಟ್ರೈಕ್ ಆಗಿ ಪವಿತ್ರಾತ್ಮ ಹೇಳ್ಕೊಟ್ರು, ಪೌಲನು ಅಭಿಷೇಕಿಸಲ್ಪಟ್ಟಿದ್ದಾನೆ. ಹಾಲೆಲೂಯ. ಯೇಸು ಕ್ರಿಸ್ತನ ಅಭಿಷೇಕಿಸಲ್ಪಟ್ಟಿರುವವನು. ಅದಕ್ಕೆ ಜೀಸಸ್ ಕ್ರೈಸ್ಟ್ ಅಂದ್ರೆ ಅನಾಯಿಂಟೆಡ್ ಒನ್.
ಅಭಿಷೇಕಿಸಲ್ಪಟ್ಟ ಯೇಸುವು ಗೊತ್ತು, ಅಭಿಷೇಕಿಸಲ್ಪಟ್ಟ ಪೌಲು ಗೊತ್ತು, ಅಭಿಷೇಕಿಸಲ್ಪಟ್ಟ ಡೊಮಿನಿ ಪಾಸ್ಟರ್ ಗೊತ್ತು, ಅಭಿಷೇಕಿಸಲ್ಪಟ್ಟ ಸುದೇಶ್ ಗೊತ್ತು, ನೀನ್ ಯಾರು ಅಂತ ಕೇಳ್ತೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ದೆವ್ವ ಓಡಿಸ್ಬೇಕಾದ್ರೆ ಏನ್ ಮಾಡ್ಲಿ ಬ್ರದರ್? ಅಭಿಷೇಕಿಸಿದೊಂದಿಗೆ ಹೋಗಿರಿ. ಕರ್ತನೇ, ನಿನ್ನ ಅಭಿಷೇಕ ನನ್ನ ತುಂಬಿಸು, ನಿನ್ನ ಅಭಿಷೇಕ ನನ್ನ ಮುಂದೆ ಹೋಗಲಿ, ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗಲಿ. ಆದ್ರ ಕತೆ ಕೇಳಕ್ಕಾಗಿದ್ದೇವೆ, ನಮ್ಮನ್ನ ಅಭಿಷೇಕಿಸಿಲ್ಲ. ಅಭಿಷೇಕ ನುಗಳನ್ನ ಮುರಿದಾಕುತ್ತೆ. ಹಾಲೆಲೂಯ, ಹಾಲೆಲೂಯ. ಅಭಿಷೇಕ ಶಾಪಗಳನ್ನ ಮುರಿದಾಕುತ್ತೆ. ಆಮೆನ್. ಬೆಳ್ಳಿಯು ಬಂಗಾರವಲ್ಲ, ಪವಿತ್ರಾತ್ಮನು. ಆಮೆನ್, ಆಮೆನ್. ಒಂದು ನಿಮಿಷ ಕೈಗಳ ಮೇಲೆ ತಗೊಳ್ಳುವ. ಥ್ಯಾಂಕ್ ಯು ಜೀಸಸ್. ನೀವು ಬೇರೆ ಮನುಷ್ಯನಾಗಿ ಮಾರ್ಪಡೋದಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ, ಬೇರೆ ಯಾವ ಆಲೋಚನೆಯೂ ಇಲ್ಲ. ಒಂದ್ ವೇಳೆ ಮೊಣಕಾಲು ಹಾಕೋರು ಮೊಣಕಾಲು ಹಾಕ್ಬಿಡಿ. ಕರ್ತನ ಬಲ ನನಗೆ ಬೇಕು ಸ್ವಾಮಿ, ಕರ್ತನ ಬಲ ನನಗೆ ಬೇಕು ರಾಜ್ಯ. ಓ ನಿಮಗೆ ಸ್ತೋತ್ರ ರಾಜ್ಯ. ಈ ಸ್ಥಳದಲ್ಲಿ ದೇವರ ಪ್ರಸನ್ನತೆ ತುಂಬಿದೆ, ದೇವರ ಅಭಿಷೇಕ ತುಂಬಿದೆ. ದೇವರೇ, ನಿನ್ನ ಮಹಿಮೆಲಿದೆ, ನಿನ್ನ ಪ್ರಸನ್ನತೆಲಿದೆ. ಮೋಶ ಹೇಳ್ತಾನೆ, ನೀ ನನ್ನ ಸಂಗಡ ಬಾರದೆ ಹೋದರೆ ನನ್ನನ್ನು ಎಲ್ಲೂ ಕಳಿಸಬೇಡ ಸ್ವಾಮಿ. ನೀ ನನ್ನ ಸಂಗಡ ಬರದಿದ್ದರೆ ನನ್ನ ಎಲ್ಲೂ ಕಳಿಸಬೇಡ ರಾಜ್ಯ. ಓ ಥ್ಯಾಂಕ್ ಯು ಜೀಸಸ್, ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೆಸ್ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕ, ನೀನು ಕರ್ತನೆ, ನೀನು ವಾಗ್ದಾನ ಮಾಡಿದೆ ಸ್ವಾಮಿ. ಆತನು ಬರುವಾಗ ನಿಮ್ಮನ್ನು ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ನಿಮ್ಮನ್ನು ಅಭಿಷೇಕಿಸುವನು. ಕರ್ತನೇ ಸ್ತೋತ್ರ. ಯಾರೆಲ್ಲ ಹಂಬಲಿಸ್ತಾ ಇದ್ರು, ನಿನ್ನ ಅಭಿಷೇಕಕ್ಕೆ ಹಂಬಲಿಸ್ತಾ ಇದ್ರು ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ, ಈಗಲೇ ನಿನ್ನ ಮಹಿಮೆ ಅವನ ತುಂಬಿಸಲಿ ರಾಜ್ಯ. ಈಗಲೇ ನಿನ್ನ ಮಹಿಮೆ ಅವನ ತುಂಬಿಸಲಿ. ಹೊಸ ಫಲದಿಂದ, ಹೊಸ ಕೃಪೆಯಿಂದ, ಹೊಸ ಅಭಿಷೇಕದಿಂದ ಯೇಸುವಿನ ನಾಮದಲ್ಲಿ ಎಲ್ಲ ಕಾಯಿಲೆಗಳು, ಎಲ್ಲ ಫಲನತೆಗಳು, ಎಲ್ಲ ಜೋಲ್ವಿಕೆಗಳು ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್, ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್ ಮುರಿತೇನೆ ಯೇಸುವಿನ ನಾಮದಲ್ಲಿ. ಶಾಪದ ಕಟ್ಟುಗಳನ್ನ ಮುರಿತೇನೆ ಯೇಸುವಿನ ನಾಮದಲ್ಲಿ. ಫಲ ಉಂಟಾಗಲಿ, ಫಲ ಉಂಟಾಗಲಿ. ಯೇಸು ಲಾರ್ಡ್, ಹಲ್ಲೆಲೂಯಾ. ಅಲೆಯಾಗಿ ಈ ಜಾಗವೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಫಲದಿಂದ ತುಂಬಿರಲಿ ಯೇಸುವಿನ ನಾಮದಲ್ಲಿ. ಈ ಸಭೆ ಪವಿತ್ರಾತ್ಮನ ಫಲದಿಂದ ತುಂಬಿರಲಿ ಯೇಸುವಿನ ನಾಮದಲ್ಲಿ. ಒಳಗೆ ಬರುವಾಗಲೇ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಜಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಶಾಪಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಬೇರ್ ಸಮೇತವಾಗಿ ಅದನ್ನ ಕ್ರಿಯೆಗಳನ್ನ ಮುರಿತೇನೆ ಯೇಸುವಿನ ನಾಮದಲ್ಲಿ. Hallelujah. ಎಲ್ಲರೂ ಕೈ ತಟ್ಟಿದವರಿಗೆ ಸ್ತೋತ್ರ ಮಾಡೋಣ. Hallelujah. I receive in the name of Jesus. Oh, thank you Lord. Thank you. Thank you Jesus. Oh, ನಿಮ್ಮ ಮಹಿಮೆಗಾಗಿ ಸ್ತೋತ್ರ, ನಿಮ್ಮ ಮಹಿಮೆಗಾಗಿ ಸ್ತೋತ್ರ, ನಿಮ್ಮ ಮಹಿಮೆಗಾಗಿ ಸ್ತೋತ್ರ. Hallelujah. Thank you Lord. Thank you Jesus. Hallelujah. Thank you. Thank you Lord. ಮಗಿಮೆ, ಮಗಿಮೆ. ದಾಹಗಳು ಹೆಚ್ಚಾಗಲಿ, ಸುವಾರ್ತೆ ಭಾರ ಹೆಚ್ಚಾಗಲಿ, ಪ್ರಾರ್ಥನೆ ಭಾರ ಹೆಚ್ಚಾಗಲಿ. ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ. ದರ್ಶನ ಉಂಟಾಗಲಿ, ದರ್ಶನ ಉಂಟಾಗಲಿ, ದರ್ಶನ ಉಂಟಾಗಲಿ. ಬೇರೆ ವ್ಯಕ್ತಿಯಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಚಟಗಳ ಮುರಿತೇನೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. Thank you, Jesus. Thank you, Jesus. Hallelujah. Thank you, Jesus. Thank you, Jesus. Thank you, Jesus. Thank you, Jesus. Yes. Yes. Thank you, Jesus. Thank you, Jesus. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದುವರೆಗೂ ಕಾಣದ ಅದ್ಭುತ, ಇದುವರೆಗೂ ಅವರು ಜೀವನದಲ್ಲಿ ಕಾಣದ ಉಜ್ಜೀವನ, ಇದುವರೆಗೂ ಕಾಣದ ಶುಭಗಳು ಈ ದಿನದಿಂದ, ಈ ನಿಮಿಷದಿಂದ ಇವರ ಜೀವಿತಗಳಲ್ಲಿ ಉಂಟಾಗಲಿ, ಉಂಟಾಗಲಿ, ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಆಮೆನ್. ಹಲ್ಲೆಲೂಯಾ. ಎಲ್ಲ ದಾಹದಿಂದ ಕೇಳೋಣ. ಬೈಬಲ್ ಹೇಳುತ್ತದೆ, ಮಾಂಸವಾಗಿರುವ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ಮಾಂಸವಾಗಿರುವ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ.
ನನ್ನ ಸೇವಕರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ಯೌವನಸ್ಥರು ದಿವ್ಯ ದರ್ಶನಗಳನ್ನು ನೋಡುವರು, ಪ್ರವಾದಿಸುವರು. ಯೌವನಸ್ಥರಿಗೆ ದಿವ್ಯ ದರ್ಶನ ಉಂಟಾಗುತ್ತದೆ. ಹಾಲೆಲೂಯ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಎಲ್ಲವೂ ನನ್ನ ಆತ್ಮದಿಂದಲೇ. ಕರ್ತನೇ, ನಾನು ಹಾಡುವಾಗ ಒಂದು ಅಭಿಷೇಕ ಬರಲಿ ರಾಜ. ನನ್ನ ಮ್ಯೂಸಿಕ್ ಬರ್ಸಿಗೆ ಅಭಿಷೇಕ ಕೊಡಪ್ಪ. ನನ್ನ ಬಲದಿಂದ ಇಷ್ಟು ದಿನ ಏನೇನೋ ಮಾಡಿದೆ ಸ್ವಾಮಿ. ನನ್ನ ಬಲದಲ್ಲಿ ಎಷ್ಟೋ ದೆವ್ವಗಳನ್ನ ಓಡಿಸಕ್ಕೆ ಪ್ರಯತ್ನ ಮಾಡಿದೆ, ಅದು ಯಾವುದು ನನ್ನ ಕೈಲಿ ಆಗಲಿಲ್ಲ ಸ್ವಾಮಿ. ಎಲ್ಲ ಕಡೆ ಸೋತೆ ರಾಜ. ಆದ್ರೆ ಈಗ ನಿನ್ನ ಫಲದಿಂದ ತುಂಬಿಸು ರಾಜ, ನಿನ್ನ ಫಲದಿಂದ ತುಂಬಿಸು ರಾಜ, ನಿನ್ನ ಫಲದಿಂದ ತುಂಬಿಸು. ಹೊಸ ಫಲ, ಹೊಸ ಕೃಪೆ, ಹೊಸ ದಯೆ, ಹೊಸ ದರ್ಶನ, ಹೊಸ ಮಗಿಮೆ, ದೇವರ ಮಗಿಮೆ, ದೇವರ ಅಭಿಷೇಕ ನನ್ನ ತುಂಬಿಸಲಿ ಯೇಸುವಿನ ನಾಮದಲ್ಲಿ. ಕರ್ತನದು ಮೊಣಕಾಲ ಹಲವು ಬೇಡ ರಾಜ. ದೇವರೇ, ದೇವರೇ, ಪರಿಪೂರ್ಣವಾಗಿ ನಿನ್ನ ಅಭಿಷೇಕದಲ್ಲಿ ಮುಳುಗಬೇಕು ರಾಜ. ನಿನ್ನ ಅಭಿಷೇಕದಲ್ಲಿ ಮೂಳ್ಗಿ ಮೂಳ್ಗಿ ಅಭಿಷೇಕದಲ್ಲಿ ಮೂಳ್ಗಿ ಬೇಕು ರಾಜ, ಮೂಳ್ಗಬೇಕು ಸ್ವಾಮಿ. ಹಾಲೆಲೂಯಾ. Thank you Jesus. Hallelujah. ಮೊಣಕಾಲಳುವೆನಕ್ಕೆ போதாதாண்டவரே, ಮೊಣಕಾಲನುக்கு போதாதாண்டவரே. Hallelujah. Hallelujah. Thank you Jesus. Thank you Jesus. Hallelujah. 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 ಎಲ್ಲ ಬಾಯ್ತಿರೋದು ಕೇಳಿ. ದೇವರು ವಿಶೇಷ ದರ್ಶನ ಕೊಡುವರು, ವಿಶೇಷ ಕೃಪೆ ಕೊಡುವರು. ಈ ದಿನ ನೀವು ವ್ಯತ್ಯಾಸವಾದ ವ್ಯಕ್ತಿಯಾಗಿ ಮಾರ್ಪಡುವಿರಿ. ಈ ದಿನದಿಂದ ನಿಮ್ಮ ದಾಹ ಆಸಕ್ತಿ ಬದಲಾಗುತ್ತದೆ, ನಿಮ್ಮ ಮಾತಲ್ಲಿ ಜೀವ ಉಂಟಾಗುತ್ತದೆ. ನೀವು ಸಾಕ್ಷಿ ಕೊಡುವಾಗ ದೇವರ ಅದ್ಭುತವನ್ನು ಮಾಡುವನು. ನೀವು ಸಾಕ್ಷಿ ಕೊಡುವಾಗ ಕರ್ತನ ಅದ್ಭುತವನ್ನು ಮಾಡುವನು. ನೀವು ಸುವಾರ್ತೆ ಸಾರುವಾಗ ಅದ್ಭುತಗಳು ನಡೀತದೆ, ಅದ್ಭುತಗಳು ನಡೀತದೆ. ಹಾಲೆಲೂಯಾ. ಕಾಯಿಲೆಗಳು ವಾಸಿ ಆಗುತ್ತದೆ, ಸತ್ತವರು ಎದ್ದೇಳುವರು, ದೆವ್ವವು ನಿಮ್ಮ ನೋಡಿ ಓಡಿ ಹೋಗುತ್ತದೆ. ಹಾಲೆಲೂಯಾ. ನೀವು ಕಾಲಿಡುವ ಸ್ಥಳವಲ್ಲ, ಅದು ಆಶೀರ್ವಾದ. ನೀವು ಹೋಗುವ ಎಲ್ಲ ಸ್ಥಳ ಅದು ಮಹಿಮೆಯಾಗುತ್ತದೆ. ಹಾಲೆಲೂಯಾ. 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 ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಆಮೆನ್. ನಾವು ಸ್ವಲ್ಪ ಕೂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಇಲ್ಲಿಗೆ ನಿಲ್ಲಿಸಬಾರ್ದು, ಕಂಟಿನ್ಯೂ ಮಾಡಬೇಕು. ಅದು ಎದುರು ನೋಡಬೇಕು, ಹಾಗೆ ಅದು ನೆರವೇರುತ್ತದೆ. ನೀವೇನ್ ಕೇಳ್ತಿರೋ ಆತನ ಕೊಡಲು ಶಕ್ತನಾಗಿದ್ದಾನೆ. 3 ಜನ ಬ್ರದರ್ಸ್ ಸೇರ್ಕೊಂಡು ಪ್ರಾರ್ಥನೆ ಮಾಡಿದ್ರು. ದೇವರೇ, ಸತ್ತವ್ರನ್ನ ಎಬ್ಬರಿಸ್ಬೇಕಪ್ಪ, ನನಗೆ ವರ ಕೊಡು ಅಂತ ಪ್ರೇಯರ್ ಮಾಡಿದ್ರು. ತುಂಬಾ ಆಸಕ್ತಿಗೆ ನೈಟೆಲ್ಲ ಪ್ರಾರ್ಥನೆ ಮಾಡಿದ್ರು. ಬೆಳಗ್ಗೆ ನೋಡಿದ್ರೆ ಒಬ್ರು ಸತ್ತೋಗಿದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಇವ್ರು ಒಂದೇ ಫೈರ್ಲಿ ಈಗ ಹೋಗಿ ಎಬ್ಬರಿಸ್ಬಿಡೋಣ ಅಂತ ಹೇಳಿ 3 ಜನ ಹೋಗಿ ಊರ್ ಜನ ಸೇರ್ಕೊಂಡ್ರು. ಇವ್ರೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಆದ್ರೆ ಅದು ಹೆಣ ಎದೋಳಿಲ್ಲ. ತುಂಬಾ ದುಃಖ ಆಗಿ 3 ಜನ ತುಂಬಾ ತಲೆ ಬಗ್ಗಿ ಸೋತು, ನಮ್ಮ ಪ್ರಯತ್ನ ಮಾಡಿದ್ವಿ, ದೇವ್ರ ಚಿತ್ತ ಇಲ್ಲ ಅಂದ್ಬಿಟ್ಟು ಬಂದ್ಬಿಟ್ರು. ಹಾಲೆಲೂಯಾ. ತಿರುಗಿ ರೂಮಲ್ಲಿ ಕುಳಿತುಕೊಂಡ್ರು. ದೇವರೇ, ನಮಗೆ ಕೃಪೆ ಕೊಡಪ್ಪ. ಸಡನ್ ಆಗಿ ದೇವರ ಆತ್ಮ ಮಾತಾಡಿದ್ರು. ಒಂದು ಹುಡುಗಿ ಸತ್ತೋಗಿದೆ, ನೀವು ಎಬ್ಬರಿಸಿವಿರಿ. ಹಾಲೆಲೂಯಾ. ಆ ಮಾತು ಬಂದ ತಕ್ಷಣನೇ ಆ ಹಳ್ಳಿಯಿಂದ ಒಂದು ಹುಡುಗಿ ಸತ್ತೋಗಿದೆ, ಒಂದು ವಿಶ್ವಾಸಿ. ಇಲ್ಲಿ ಬಳ್ಳಾರಿ ನಡೆದಿದ್ದು, ನಿಜವಾಗಿ ನಡೆದಿದ್ದು. ಆಗ ಆ ವಿಶ್ವಾಸಿ ಹೇಳಿದ್ರು, ಒಂದು ಹುಡುಗಿ ಸತ್ತೋಗಿದೆ ಅಂತ. ಸ್ವಲ್ಪ ಡೌಟೇ, ಓಕೆ, ಯಾಕಂದ್ರೆ ಸ್ವಲ್ಪ ಫಸ್ಟ್ ಫೇಲ್ಯೂರ್ ಆಗಿದೆ ಅಲ್ವಾ. ಸರಿ, ಏನು ಮಾಡಿದ್ರು, ಅಲ್ಲಿ ಹೋದ್ರು, ಕೈಗಳ ಮೇಲೆತ್ತಿದ್ರು. ದೇವರ ಮಗಿಮೇಲೆ ಅಷ್ಟು ಬಲವಾಗಿ ಬಂದು ಆ ಹೆಣ್ಮಗು ಹಾಗೆ ಎದ್ದು ಕೂತ್ಕೊಂಡು. ಹಾಲೆಲೂಯಾ. ಜಯ ಅಲ್ಲಿದೆ ಗೊತ್ತಾ? ನೀವೆಷ್ಟು ಅಧಿಕವಾಗಿ ಪ್ರಾರ್ಥನೆ ಮಾಡ್ತಿರೋ ಮೇಲೆ ಇಲ್ಲ, ಎಷ್ಟು ಅವರ ಶಬ್ದವನ್ನ ಕೇಳ್ತಿರೋದ್ರ ಮೇಲೆ ಇದೆ. ಅದಕ್ಕೆ ಯಾರ ಮೇಲಾದ್ರೂ ಕಹಿ, ಯಾರ ಮೇಲಾದ್ರೂ ದುಃಖ ಇದನ್ನ ಸರಿ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾನು ಅವ್ರ ಮಾತು ಕೇಳಬೇಕು. ಯಾಕಂದ್ರೆ ಅವ್ರ ಮಾತಲ್ಲಿ ಒಂದೇ ಒಂದು ಮಾತು ನನ್ನ ಲೈಫೇ ಬದಲಾಗುತ್ತೆ. ಆದ್ರಿಂದ ಎಲ್ಲ ಸರಿಪಡಿಸ್ಕೊಳ್ಬೇಕು. ದೇವ್ರ ಅನೇಕ ಕ್ಷಮಿಸುವಂತ ಕ್ಷಮಿಸ್ಬಿಡ್ತೀನಿ. ಯಾಕಂದ್ರೆ ನನಗೆ ಅವರೊಂದಿಗೆ ಮಾತಾಡಬೇಕು. ಅವರ ಒಂದು ಮಾತು ನನಗೆ ಬೇಕು. ಅದಕ್ಕೋಸ್ಕರ ನಾನು ಕ್ಷಮಿಸ್ತೇನೆ, ಅದಕ್ಕೋಸ್ಕರ ನಾನು ಪ್ರೀತಿಸ್ತೇನೆ, ಅದಕ್ಕೋಸ್ಕರ ಎಲ್ಲಿಗೆ ಹೋಗು ಅಂತ ಹೇಳ್ತಾನೆ ಹೋಗ್ತೇನೆ, ಯಾವುದನ್ನು ತಿರ್ಸಿಕೊಡು ಅಂತ ಹೇಳ್ತಾನೆ ನಾನು ತಿರ್ಸ್ಕೊಡ್ತೇನೆ. ಯಾಕಂದ್ರೆ ಒಂದೇ ಒಂದು ಮಾತು ನಮ್ಮ ಭವಿಷ್ಯವನ್ನು ಬದಲಾಯಿಸ್ಬಿಡುತ್ತೆ. ಹಾಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಅದೇನು ಗೊತ್ತಾ? ಅವರೊಂದಿಗೆ ನಾನು ಸಮಯ ಕಳೀತಾ ಇದ್ದೇನೆ. ಒಂದೇ ಒಂದು ದೇವರು ಮಾತಾಡ್ಬೋದು, ಹಾಡಿನ ಮುಖಾಂತರ ಮಾತಾಡ್ಬೋದು, ವಾಕ್ಯದ ಮುಖಾಂತರ ಮಾತಾಡ್ಬೋದು, ಸೇವಕರ ಮುಖಾಂತರ ಮಾತಾಡ್ಬೋದು. ಆದ್ರೆ ಅದು ಬರೀ ಮಾತಾಗಿ ಬರಲ್ಲ, ಅದು ಜೀವವಾಗಿ ಜಯವಾಗಿ ಬರುತ್ತೆ. ಅದಕ್ಕೆ ನಾನು ಬರುವಾಗಲೇ ಹೇಳಿದೆ, ಇದು ಜಯದ ತಿಂಗಳು. ನೀವು ಸ್ತುತಿಸುವಾಗ
ಜಯಕ್ಕಾಗಿ ನೀವು ಯುದ್ಧ ಮಾಡಬೇಡಿ, ಜಯವು ನಿಮ್ಮದು, ಯುದ್ಧ ಅವರದು. ಹಾಲೆಲೂಯ. ಇಲ್ಲಿ ಸ್ತುತಿಸುವಾಗಲೇ ಜಯ ಉಂಟಾಗುತ್ತದೆ. ಆಮೇನ್. ಹಾಲೆಲೂಯ. ಎಷ್ಟೋ ಸಾಕ್ಷಿಗಳನ್ನ ನಿಮ್ಗೆ ಹೇಳ್ಬೋದು. ಪವಿತ್ರಾತ್ಮನಿಗೆ ಐಕೇಡಿ. ಪವಿತ್ರಾತ್ಮ ಹೃದಯದಲ್ಲಿ ಮಾತಾಡ್ತಾರೆ, ಕ್ಷಮಿಸು ಅಂತ. ಕ್ಷಮಿಸ್ಬಿಡಿ. ಅಯ್ಯೋ ನಾನು ಕ್ಷಮಿಸ್ತೀನಿ, ನಾವು ಕ್ಷಮಿಸೋದಿಲ್ಲ, ಪರವಾಗಿಲ್ಲ, ಅವನ್ನ ಕ್ಷಮಿಸಿ. ಕಾರಣ ಏನ್ ಗೊತ್ತಾ? ನನ್ನ ಹತ್ರ ನೀವು ಮಾತಾಡದೆ ಹೋದ್ರೂ ಪರವಾಗಿಲ್ಲ, ನನ್ನ ಹತ್ರ ಅವ್ರು ಮಾತಾಡ್ಬೇಕು. ಆಮೇನ್. ಅವ್ರು ಮಾತಾಡ್ಬೇಕಾ ಬೇಡವಾ? ಯಾರು ಮಾತಾಡಿದ್ರೆ ಚೆನ್ನಾಗಿರುತ್ತೆ? ನಮ್ಮ ಅಣ್ಣ ಮಾತಾಡ್ತಾನೆ ಇಲ್ಲ, ಅವ್ರು ಮಾತಾಡ್ ಚೆನ್ನಾಗಿರ್ತಿತ್ತು. ಅವ್ರು ಮಾತಾಡೋ ಬರಲ್ಲ, ಅವ್ರು ಮಾತಾಡಿದ್ರೆ ಅವ್ರು ಓಡ್ ಬರ್ತಾರೆ ಆಮೇಲೆ ನಿಮ್ಮಿಂದ. ಪವಿತ್ರ ನನಗೆ ದೇವ್ರು ಹೇಳ್ತಾ ಇದ್ದಾರೆ, ಆದ್ರಿಂದ ನಾನು ಮಾಡ್ಬೇಕಾಗಿದೆ. ಆಮೇನ್. ಒಂದಿನ ಆರಾಧನೆ ಮಾಡ್ತಾ ಇರುವಾಗ ಪವಿತ್ರಾತ್ಮ ಹೇಳಿದ್ರು, ಯಾರ ಮೇಲೆ ನೀನ್ ಕಹಿ ಇದೆಯಲ್ಲ ಎಲ್ಲರ ಹತ್ರ ಕ್ಷಮಾಪಣೆ ಕೇಳು ಅಂತ. ಎಲ್ಲರ ಹತ್ರ ಹೋಗಿ ಅವ್ರ ಮನೆಗಳಿಗೆ ಹೋಗಿ ನಾನು ಕ್ಷಮಾಪಣೆ ಕೇಳಿದೆ. ಪ್ರಾರ್ಥನೆಗೆ ಅಲ್ಲಿ ಕುಳಿತುವಾಗ ಅಷ್ಟು ಪ್ರಸನ್ನತೆ, ಅಲ್ಲಿ ದೇವರ ಮಹಿಮೆ ಅಲ್ಲಿ ತುಂಬಿಕೊಳ್ತು. ನಮ್ಮ ದೇವರು ಜೀವವುಳ್ಳ ದೇವರು, ಎಲ್ಲೆಡೆ ಜೀವವುಳ್ಳ ದೇವರು. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಕುಟುಂಬದ ಪರಿಸ್ಥಿತಿಗಳು, ನಿಮ್ಮ ಏನೇ ಇದ್ರು ಒಂದು ಕ್ಷಣದಲ್ಲಿ ದೇವರು ಬದಲಾಯಿಸ್ಬಿಡ್ತಾರೆ. ಒಂದು ಕ್ಷಣದಲ್ಲಿ ಸಾಮೇಲೆ ನಿಮ್ಮನ್ನು ಹಿಡ್ಕೊಂಡ್ ಬರ್ತಾರೆ, ಪ್ರವಾದಿ ನಿಮ್ಮನ್ನು ಹಿಡ್ಕೊಂಡ್ ಬರ್ತಾರೆ. ನೀವು ಪ್ರವಾದಿ ಹಿಡ್ಕೊಂಡು ಹೋಗೋ ಅವಶ್ಯಕತೆನೇ ಇರೋದಿಲ್ಲ, ಪ್ರವಾದಿ ನಿಮ್ಮನ್ನು ಹಿಡ್ಕೊಂಡ್ ಬರುವರು. ಹಾಲೆಲೂಯ, ಹಾಲೆಲೂಯ. ಇದನ್ನ ಅನುಭವಿಸ್ಬೇಕು, ಇದನ್ನ ಇಷ್ಟಪಡ್ಬೇಕು. ಅವಾಗ ನೋಡಿ ಜಯ ಉಂಟಾಗುತ್ತೆ. ಇಲ್ಲಾಂದ್ರೆ ಬೆವರು ಸುರಿಸ್ಕೊಂಡು ಕಷ್ಟಪಟ್ಟು ಹೋರಾಡ್ಬೇಕು, ಜಯ ಸಿಗಲ್ಲ. ಒಂದಿನ ಒಂದು ಮನೆಗೆ ಹೋದೆ ನೋಡಿ, ಆ ಅಮ್ಮ ಸತ್ತೋಗೋ ಥರ ಬಂದ್ಬಿಟ್ಟಿತ್ತು. ಎಲ್ಲ ಮನೆ ತುಂಬ್ಕೊಂಡ್ಬಿಟ್ಟಿದ್ದು. ಒಂದು 50 ಜನ ತುಂಬಿದ್ರು ಮನೇಲಿ. ಆದರೆ ಹೊಟ್ಟೆ ಮಾತ್ರ ಆಡ್ತಾ ಇದ್ದ. ಅಮ್ಮ ಸತ್ತೋಗ್ಬಿಟ್ಟಿದೆ. ಎಲ್ಲ ಸತ್ತೋಗ್ಬಿಟ್ಟು ಆಡ್ತಾ ಇದ್ರು. ದಿಢೀರಂತ ಅವಾಗ ನೋಡಿ ದೇವ್ರು ಹೇಗೆ ಕಾರ್ಯ ಮಾಡ್ತಾರೆ ನೋಡಿ. ಪವಿತ್ರಾತ್ಮ ಹೇಳಿದ್ರು, ಎಲ್ರನ್ನೂ ಆಚೆ ಕಳಿಸು ಅಂತ. ಆಮೇನ್. ವಿಶ್ವಾಸದಲ್ಲಿ ಎಲ್ಲರೂ ಆಚೆ ಹೋಗಿ ಅಂದ್ಬಿಟ್ಟೆ. ಅವ್ರ ಮನೆಯವರೆಲ್ಲ ಇದ್ರು, ಅವನು ಕಳಿಸಿದೆ ಆಚೆ. ಇವಾಗ ನಾನು ನನ್ನ ಜೊತೆ ಒಬ್ರು ಬ್ರದರ್ ಇಬ್ಬರೇ ಯೋಚನೆ ಮಾಡಿದೆ, ದೇವರೇ ಸ್ತೋತ್ರ, ವಿಶ್ವಾಸದಲ್ಲಿ ಕಳಿಸ್ಬಿಟ್ಟೆ. ಈಗ ಅವ್ರು ನೆಬ್ಬಿಸಿಲ್ಲ ಅಂದ್ರೆ ಏನ್ ಮಾಡಿದೆ? ಎಲ್ಲ ಪ್ರಯತ್ನ ಮಾಡಿದೆ. ನೀ ತಗೊಂಡು ಮೂಗು ಕುಡಿದ ಅಂದ್ರೆ ನೀಗ ಮುಗು ಕುಡ್ದೆ, ಎದೊಳ್ಳಿಲ್ಲ. ಅರ್ಧವರು ಪ್ರಾರ್ಥನೆ ಮಾಡಿದೆ ಅನ್ಯ ಭಾಷೆಲೆ, ಶಾಬಾ ರಿಖಾಬಾ ರೀಬಾ ದೂಡಾಬಾ, ಯಾವ್ದು ಎದೊಳ್ತಾ ಇಲ್ಲ ಅಲ್ಲಿ. ಆದ್ರೆ ಕಣ್ಮುಚ್ಚಿದೆ, ಆದ್ರೆ ಹೊಟ್ಟೆ ಸ್ವಲ್ಪ ಲೈಟಾಗಿ ಆಡ್ತಿದೆ. ಜೀವ ಇದೆ, ಅದು ಎದೊಳ್ತಾ ಇಲ್ಲ. ಅವ್ರು ಹೇಳಿದ್ರು 3 ದಿನ ಆಗುತ್ತೆ ಎದೊಳಕ್ಕೆ ಅವರು ಅಂತ. ಬಿಸಿ ಇಟ್ಟರೆ ಎದೊಳಲ್ಲ ಅಂತ, ಕಡ್ದಾಕುದು ಎದೊಳಲ್ಲ ಅಂತ. ಅಷ್ಟು ಸೈತಾನ ಕ್ರಿಯೆ. ನಾನು ಕಿಚನ್ ಹತ್ರ ಹೋದೆ, ತಂದೆಯ ದೇವ್ರೆ ನನಗೆ ಸಹಾಯ ಮಾಡಪ್ಪ, ನಾನು ಅವಮಾನ ಮಾಡಕ್ ಬಿಡಲ್ಲ ನೀನು. ಆಮೇನ್. ಒಂದೇ ಒಂದು ಮಾತಾಡಿದ್ರು, ಕಿವಿ ಹತ್ರ ಕೈ ಇಟ್ಟು ಎಬ್ಬರಿಸು ಅಂದ್ರು. ಆಮೇನ್. ಕಿವಿ ಹತ್ರ ಕೈ ಇಟ್ಟು ಎದ್ದೊಳೆ ನಾಮದಲ್ಲಿ ಅಂದೆ, ಎದ್ದು ಕೂತ್ಕೊಂಡ್ರು. ಹಾಲೆಲೂಯ. ಒಂದೇ ಒಂದು ಮಾತು ಎಲ್ಲವನ್ನ ಮಾರ್ಪಡಿಸ್ತಾರೆ ದೇವರು. ಒಂದು ಮನೆಗೆ ಹೋದೆ, ಅಲ್ಲೋಗಿ ಪ್ರೇಯರ್ ಮಾಡಿದಾಗ ಅಮ್ಮನ ಕಾಲೆಲ್ಲ ಬಿದೋಗ್ಬಿಟ್ಟಿದೆ. ಪ್ರೇಯರ್ ಮಾಡ್ತಾ ಇದ್ದೀನಿ, ಇಡೀ ಅವ್ರ ಮನೆಯೆಲ್ಲ ದೆವ್ವ ಬೀಳ್ತಾನೆ ಇದೆ. ಯಾರಿಗೂ ಆ ಅಮ್ಮನ ಮೇಲೆ ದೆವ್ವ ಹೋಗ್ತಾನೆ ಇಲ್ಲ. ಪ್ರಾರ್ಥನೆ ಮಾಡ್ತೀನಿ ಹೋಗ್ತಾನೆ ಇಲ್ಲ. ಪವಿತ್ರಾತ್ಮ ಮಾಡಿದ್ರು, ಬಿಟ್ಬಿಟ್ಟು ಹೋಗ್ಬಿಡು ಅಂದ್ರು. ಹೇಗಿರುತ್ತೆ ಬಿಟ್ಬಿಟ್ಟು ಹೋದ್ರೆ? ನಾನು ಅವ್ರು ಹೇಳಿದೆ, ನೀವು ಚರ್ಚಿಗೆ ಹೋದ್ರೆ ನೀವು ಬಿಲ್ಡ್ ಆಗಲ್ಲ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ, ನಾನು ಹೋಗ್ತೀನಿ ಅಂದೆ. ಅವ್ರು ಬೈಕೊಂಡ್ರು, ಏನು ಸೇವಕರ ಇವರು ನೋಡಿ ಬ್ರೀಡ ಮಾಡದೆ ಹೋಗ್ಬಿಟ್ರು. ನಾನು ಹೇಳಿದೆ, ನನಗೆ ಅಲ್ಲಿ ಯುಕ್ತ ಮಾಡೋದು ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವರೊಂದಿಗೆ ನಾನು ಸಮಯ ಕೊಡ್ಬೇಕು. ಆಮೇನ್. ಸೈತನ ಜೊತೆಗೆ ದೇವ್ರು ಯುಕ್ತ ಮಾಡಿದರೆ ಕರ್ತನ ಅಭಿಷೇಕಕ್ಕೆ ಮರ್ಯಾದೆ ಕೊಡ್ಲೇಬೇಕು. ನಾನು ಮನೆ ಬಿಟ್ಟು ಆಚೆ ಬಂದೆ. ಅವ್ರು ಆ ಪಕ್ಕದ ಮನೆ ಹೇಳಿದ್ರು, ನಿಮ್ಮನ್ನ ಒಳಗೆ ಸೇರಿಸ್ಕೊಂಡ್ರು. ಅವ್ರ ಮಗ ದೀಕ್ಷೆ ಸ್ಥಾನ ತಗೊಂಡಿದ್ದ, ಅದೇ ಬೀದಿಯಲ್ಲಿ ಅವನಿಗೆ ಬೋಡಿ ಓಡಿಸಿ ದೇವಸ್ಥಾನ ಕಳಿಸಿ ಅವ್ನಿಗೆ ಅಷ್ಟು ಅವಮಾನ ಮಾಡಿ, ಚರ್ಚಸ್ರನ್ನೆಲ್ಲ ಬೈದು, ಪಾಸ್ಟರ್ನೆಲ್ಲ ಬೈದು ಅಷ್ಟು ಅವಮಾನ ಮಾಡಿದ್ರು. ಇವಾಗ ಅವ್ರು ನಿಮ್ಮನ್ನು ಕರೆದಿದ್ದಾರೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ಅಂದ್ರು. ಹಾಲೆಲೂಯ. ಪವಿತ್ರಾತ್ಮ ಹೇಳಿಲ್ಲ ಅಂದ್ರೆ ನಿಮಗೆ ಚರ್ಚಲ್ಲಿ ಬೀಡ್ ಆಗುತ್ತೆ ಅಂತ, ಅಲ್ಲಿ ಬೀಡ್ ಆಗ್ತಿತ್ತಾ? ಯಾಕಂದ್ರೆ ಅವ್ರಿಗೆ ಬೀಡ್ ಎಲ್ಲಿದೆ ಗೊತ್ತಾ? ಚರ್ಚಲ್ಲೇ ಬೀಡ್. ಯಾಕಂದ್ರೆ ಸತ್ರು ನಾವು ಚರ್ಚಲ್ಲಿ ಕಾಲಿಡ ಅಂತ ಶಪಥ ಮಾಡಿದ್ರು. ಕರ್ತನಿಗೆ ಗೊತ್ತು ಯಾರು ಎಲ್ಲೇ ತೀರ್ಮಾನ ಮಾಡಿರ್ತಾರಂತ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗೆ ನೀವು ಬಿಸ್ನೆಸ್ ಕೂಡ, ಹಾಗೆ ನೀವು ಒಂದು ಕೆಲಸ ಮಾಡೋ ಕೂಡ ಪವಿತ್ರಾತ್ಮ ಹೇಳ್ತಾರೆ, ಧಾರಾಳವಾಗಿ ನಿನ್ ಕೈ ಹಾಕು. ಆಮೇನ್. ಇವಾಗ ಬೆನ್ನಿ ನಿಮ್ಮ ಮನೆಗೆ ಬಂದ್ರೆ ನೀವು ಕರ್ಸ್ಕೊಳ್ತೀರಂತಂದ್ರೆ ಸುಮ್ಮನೆ ಬರ್ತಾರಾ? ಅವ್ರು ಬಂದ್ರೆ 100 ಜನ ಬರ್ತಾರಂತ ಜೊತೆಯಲ್ಲಿ. ಅವ್ರು ಕರ್ಸೋದು ಮಾತ್ರ 100 ಜನಕ್ಕೂ ವೀಸಾ ತಗೋಬೇಕು, 100 ಜನಕ್ಕೂ ಫ್ಲೈಟ್ ಚಾರ್ಜು. ಅದಕ್ಕೆ ಬೆಂಗಳೂರು ಕರ್ಸುವಾಗ ಕೂಡ ಯಾವ ದೊಡ್ಡ ಸಮಸ್ಯೆ ಅಂತ ಆ 100 ಜನಕ್ಕೂ ವೀಸಾ ಕೊಡ್ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ರು. ಆಮೇನ್. ಈಗ ಅವ್ರು ನಿಮ್ಮ ಮನೆಗೆ ಬಂದ್ರೆ ಎಷ್ಟು ಖರ್ಚಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಂಥವ್ರು ನಿಮ್ಮ ಮನೇಲಿ ಇದ್ರೆ ಎಷ್ಟು ಖುಷಿ ಅಲ್ವಾ? ನಿಮಗೆ ಖುಷಿ ಇದೆಯಾ ಇಲ್ವಾ?
ಹಲ್ಲೆಲೂಯ. ಆದ್ರೆ ಸುಮ್ನೆ ಬರಲ್ಲ ಅವರು. ಪಾಪ ಅವ್ರು ಬರಕ್ ರೆಡಿ ಇದಾರೆ, ಆದ್ರೆ ಖರ್ಚು ಮಾಡ್ಬೇಕು ನಾವು. ಅವ್ರ ಊಟ ನಮ್ಮ ಊಟ ಮುದ್ದೆ ಕೂಡ ತಿಂತಾರ, ಅಷ್ಟು ಅವ್ರು ಬಾಲಾಡ್ತಿರ್ತಾರೆ, ಅಷ್ಟಿದೇನು ಅಂತ. ಆದ್ರೆ ಅವ್ರು ಬರ್ಬೇಕಂದ್ರೆ ಹಣ ಖರ್ಚು ಮಾಡ್ಬೇಕು. 1 ಕೋಟಿನೋ 2 ಕೋಟಿನೋ. ಅವ್ ನಾವು ನಮ್ಮ ಹತ್ರ ಕಾಸಿದೆಯಾ ಅಷ್ಟು ಅಳ್ತೀವಿ. ಅದಕ್ಕೆ ಇದೆಲ್ಲ ಆಗುತ್ತೆ ಅಂತಾನೆ ಗೊತ್ತಿದ್ದೇನೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ರಕ್ತ ಸುರಿಸಿ ತನ್ನ ಒಬ್ಬನೇ ಮಗನನ್ನ ತಂದೆಯಾದ ದೇವರು ಕಲ್ವಾರಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪವಿತ್ರಾತ್ಮನ ದೇವರು ನಮ್ಮ ಮೇಲೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಬೆನ್ನಿಹಿನ ಮೇಲಿರುವ ಅದೇ ಅಭಿಷೇಕ ನಿಮ್ಮ ಮೇಲಿದೆ, ನಿಮ್ಮ ಮನೆಯಲ್ಲಿದೆ. ಅದು ತಿಳ್ಕೊಳ್ತಾರ ಜನ ನನ್ನ ಮೇಲೆ ಪವಿತ್ರಾತ್ಮ ಇದ್ದಾರೆ, ಅದೇ ಪವಿತ್ರಾತ್ಮ, ಅದೇ ಆರಾಧಿಸುವ, ಅದೇ ಆಲೋಚನೆ ಕೊಡುವ ಆತ್ಮ ನನ್ನ ಮೇಲಿದ್ದಾರೆ ಅಂತ ಹೇಳಿ ನಾವು ಅದನ್ನ ಬಿಟ್ಟು ಅವ್ರಿದಾರಲ್ಲ ಇವ್ರಿದಾರಲ್ಲ ಅವ್ರಿದಾರ ಅಂತ ಅಲ್ಲೇ ತಿರುಗಾಡ್ತಾ ಇದೀವಿ. ಪವಿತ್ರಾತ್ಮ ಸ್ಥಳ ಕೊಡಿ. ಆಮೇನ್ ಆಮೇನ್. ಒಂದೇ ಒಂದು ವಾಕ್ಯ ತೋರಿಸಿ ನಾನು ಮುಗಿಸ್ತೇನೆ. ಅಭಿಷೇಕಿಸಲ್ಪಟ್ಟವರು ತಿರುಗಿ ನೀವೇನಾಗ್ಬೇಕು? ಅಭಿಷೇಕದಲ್ಲಿ ಬಲ ಹೊಂದಬೇಕು. ಆಮೇನ್. ನಿಮ್ ಪಾತ್ರೆ ಯಾವಾಗ ತುಂಬಿರ್ಬೇಕು. ಖಾಲಿ ಆಯ್ತು ಅಂದ್ರೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ತುಂಬ್ತಾ ಇರ್ಬೇಕು, ಯಾಕಂದ್ರೆ ಯೇಸು ಸ್ವಾಮಿನೇ ಮಾಡಿದ್ದಾರೆ. ನೋಡೋಣ, ಲೂಕನ ಬರೆದ ಸುವಾರ್ತೆ 3:22. ಬೇಗ ಓದಿ, ಟೈಮ್ ಆಯ್ತು. 3:22, ಲೂಕನ ಬರೆದ ಸುವಾರ್ತೆ 3:22. ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಮೇಲೆ ಎಷ್ಟು ಜನ ಗೊತ್ತಿದ್ದು? ಪವಿತ್ರಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಈಗ ಅದೇ ಲೂಕನ ಬರೆದ ಸುವಾರ್ತೆ 4:14 ವಾಕ್ಯ ಓದಿ. ಲೂಕನ ಯೇಸು ಪವಿತ್ರಾತ್ಮನ ಶಕ್ತಿಯೊಂದಿಗೆ ಕೂಡಿದವನಾಗಿ, ಹಲ್ಲೆಲೂಯಾ. ನೋಡಿದ್ರ, ಒಂದ್ಸತಿ ತುಂಬ್ಕೊಂಡಂಗೆ ಹೋಗಿಲ್ಲ, ಶಕ್ತಿ ಬೇಕು. ಎಲ್ಲಿ ಹೋದ್ರು? ತಂದೆಯೊಂದಿಗೆ ದೇವ ಅವ್ರಿಗೆ ಸಮಯ ಕೊಡ್ತಾ ಇದ್ರು. ಒಂದ್ಸತಿ ತುಂಬಿಟ್ಟಪ್ಪ ಶಬರಪ್ಪ ಬಂದ್ಬಿಡ್ತು, ಹಂಗಲ್ಲ. ಅದೇನಾಗ್ಬೇಕು? ಶಕ್ತಿಯಿಂದ ತುಂಬಿದವನಾಗಿ ಹೊರಟಂತೆ. ಸೇವೆ ಮಾಡೋರು ಹೇಳ್ತಾ ಇದ್ದೀನಿ, ಪವಿತ್ರಾತ್ಮ ಶಕ್ತಿ ಇಲ್ಲದೆ ನೀವು ಸೇವೆ ಮಾಡೋದಾದ್ರೆ ದುಃಖ ಪಡೋದು ತುಂಬಾ ಈಸಿ. ದುಃಖ ಪಟ್ಬಿಡ್ತೀರಾ, ಸೋತೋಗ್ತೀರಾ, ಜೋಲ್ವಿಗೆ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 2ನೇ ವಾಕ್ಯ. ಇಲ್ಲೇನ್ ಸಮಸ್ಯೆ ಅಂದ್ರೆ, ಸಭೆ ದೊಡ್ಡದಾಯ್ತು, 6,000 ಜನ, ಎಲ್ರಿಗೂ ಊಟ ಕೊಡ್ಬೇಕು, ವಿಧವೆಯರಿಗೆ ಊಟ ಕೊಡ್ಬೇಕು, ಬಡಿಸ್ಬೇಕು. ಅದಕ್ಕೆ ಅಲ್ಲಿ ದೊಡ್ಡ ಸಮಸ್ಯೆ ಅಂತಂದ್ರೆ ನಮ್ಗೆ ಯಾರು ಸರಿ ಬಡಿಸ್ತಾ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್. ಆಗೇನ್ ಮಾಡಿದ್ರು? ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ನಿಮಗೆ ಊಟ ಆಗ್ತಾ ಇರಲ್ಲ, ಅಡಿಗೆ ಆಗ್ತಾ ಇರಲ್ಲ, ಅದು ತಕ್ಕವಲ್ಲವಲ್ಲ. ಆದುದರಿಂದ ಸಹೋದರರೇ, ಸಂಭಾವಿತರು ಪವಿತ್ರಾತ್ಮ ಅರ್ಧಂಬರ್ಧಲ್ಲ, ಪವಿತ್ರಾತ್ಮ ಇಂಗ್ಲಿಷ್ ಅಲ್ಲಿ ಬರುತ್ತೆ, ಫುಲ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್. ಆಮೇಲೆ ಫುಲ್ ಅಂದ್ರೆ ಪವಿತ್ರಾತ್ಮದ ಭರಿತರಾಗಿರೋರನ್ನ ನೇಮಿಸಬೇಕು. ಆಮೇಲೆ ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಅದಕ್ಕೆ ಫುಲ್ ಆಗಿದ್ರೆ ಅಭಿಷೇಕ ಹೊಂದಿದ್ದೀರಂತ ನೀವು ಕಂಡುಹಿಡಿಯೋದು ಈಸಿ. ಹೆರಿಗೆ ಇವಾಗ ಪ್ರೆಗ್ನೆಂಟ್ ಹೆಂಗಸು ಬಂದು ಎಲ್ಲಾ ಕಡೆ ಹೋಗ್ಬಿಟ್ಟು ನಾ ಪ್ರೆಗ್ನೆಂಟ್ ಹೇಳಬೇಕಾಗಿಲ್ಲ, ಜನ ನೋಡಿ ಹೇಳ್ಬಿಡ್ತಾರೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಆಮೇನ್ ಅಲ್ವಾ? ಅವ್ರು ಪ್ರೆಗ್ನೆಂಟ್ ಅಂತ ಬೋರ್ಡ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಅಭಿಷೇಕಿಸಲ್ಪಟ್ಟಿದ್ರೆ, ನೀವು ಅಭಿಷೇಕಿಸಲ್ಪಟ್ಟಂದ್ರೆ ಜನ ತಿಳ್ಕೊಳ್ತಾರೆ. ಆಮೇನ್. ಯಾಕೆ ಗೊತ್ತಾ? ಅದು ಫುಲ್ ಆಗಿರುತ್ತೆ ಯಾವಾಗ್ಲೂ. ಅದು ಯಾವಾಗ್ಲೂ ಥ್ಯಾಂಕ್ಸ್ ಗಿವಿಂಗ್ ಆಗಿರುತ್ತೆ, ಅದು ಯಾವಾಗೂ ಪವರ್ ಆಗಿರುತ್ತೆ, ಅದು ಪ್ರಸನ್ನತೆ ಆಗಿರುತ್ತೆ, ಅದು ಮಾತಲ್ಲಿ ಜೀವ ಇರುತ್ತೆ, ಅದರಲ್ಲಿ ಬಲ ಇರುತ್ತೆ, ಅದರಲ್ಲಿ ಪ್ರಸನ್ನತೆ ಇರುತ್ತೆ. ನಿಮ್ಮ ಹತ್ರ ಮಾತಾಡುವಾಗ ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ. ಕಾರಣ ಅಂತಂದ್ರೆ ಅಲ್ಲಿ ಜೀವ ಹೊರಡ್ತಾ ಇರುತ್ತದೆ. ಎಷ್ಟು ಜನಕ್ಕೆ ಆ ಪ್ರಸನ್ನತೆ ಯಾವಾಗೂ ಫುಲ್ ಆಗಿರ್ಬೇಕನ್ನ ಆಸೆ ಪಡ್ತೀರಾ? 92ನೇ ಕೀರ್ತನೆ ಹೇಳುತ್ತೆ ನೋಡಿ, 92ನೇ ಕೀರ್ತನೆ 6 ಮನೆ ಸ್ತುತಿ. ನೀವೆಷ್ಟು ಸ್ತುತಿಸುವ ವ್ಯಕ್ತಿಗಳಾಗ್ತಿರೋ ಅಷ್ಟು ರೀಫಿಲ್ ಆಗ್ತಾ ಇರ್ತೀರಾ. ಆಮೇನ್. ಹಲ್ಲೆಲೂಯಾ. ಅದು 92:13 ಓದಿ. 12
10 ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದಿ, ಚೈತನ್ಯ ತಲೆದಿಂದ ನನ್ನನ್ನು ಫಸ್ಟ್ ವಾಕ್ಯ ಓದಿ. ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣೆ ಸ್ವರಮಂಡಲಗಳಿಂದ, ಕಿನ್ನರಿ ಘನ ಸ್ವರಗಳಿಂದಲೂ, ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯ ಸಂಧತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ನೋಡಿ ಆರಂಭ ಯಾಕೆ ಅಲ್ಲಿ ಅಭಿಷೇಕ ಬಂತು, ಅದಕ್ಕೇನ್ ಕಾರಣ? ಸ್ತುತಿ. ಹಲ್ಲೆಲೂಯ. ಬೆಳಗ್ಗೆ ಏನ್ ಮಾಡ್ತೀನಿ? ಹೊತ್ತಾರೆಯಲ್ಲಿ ಏನ್ ಮಾಡ್ತೀನಿ? ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ಸತ್ಯತೆಯನ್ನು ವರ್ಣಿಸುವೆನು. ನೋಡಿದ್ರ, ಪ್ರೈಸ್ ವರ್ಡ್ ರಿಲೀಸ್ ಅನಾಯಿಂಟಿಂಗ್. ಸ್ಯಾಕ್ರಿಫೈಸ್ ಇದೆ. ಆಮೇನ್. ಎಲ್ರಿಗೂ ಒಂದು ಮೆಜರ್ ಇದೆ ಫೇತ್. ಹಾಗೆ ಅಭಿಷೇಕ ಎಲ್ರಿಗೂ ಒಂದೇ ಮೆಜರ್ ಇಲ್ಲ, ಎಲ್ರಿಗೂ ಒಂದೊಂದು ಮೆಜರ್ ಇದೆ. ಅದನ್ನ ಬೆಳೆಸ್ಕೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ಯೋಹನ್ ಸ್ನಾನಕನ ಹೇಳ್ತಾ ಇದ್ದಾನೆ, ನಾನು ಬರೀ ನೀರಲ್ಲಿ ಮಾತ್ರ ಕೊಡೋಕೆ ಸಾಧ್ಯ, ನಿನ್ನ ಮೈಂಡ್ ಚೇಂಜ್ ಮಾಡ್ತೀನಿ ಅಷ್ಟೇ, ಆದ್ರೆ ಅವ್ರು ಸ್ವಲ್ಪ ಸ್ಥಳ ಕೊಡು, ನಿನ್ನ ಲೈಫ್ನೇ ಚೇಂಜ್ ಮಾಡ್ಬಿಡ್ತಾರೆ. ಆಮೇನ್. ಸಿಂಸನ್ ನೋಡಿ, ಅವನ ದೇವರ ಆತ್ಮನು ಅವನೊಳಗೆ ಬರುವಾಗ ಸಿಂಹ ಅವನ ಎದುರಾಗಿ ಬಂತು, ಏನ್ ಮಾಡ್ದ? ಪೇಪರ್ದ ಅರ್ದು ಬಿಟ್ಟ. ನಾನು ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಸಿಂಹದ ಹಾಗೆ ಬಂದಾಗ ಕಿತ್ತಾಕ್ತಿರ, ಕಾರಣ ಅಂದ್ರೆ ಅಭಿಷೇಕ ನಿಮ್ಮ ಮೇಲಿದೆ. ಹಲ್ಲೆಲೂಯ. ಸಿಂಹ ನೋಡಿದೀರಾ? ಈ ಝೂ ಅಲ್ಲಿ ನೋಡಿ, ಸಿಂಹ ದೂರ ಹೋದಾಗ ಜನ ಎಲ್ಲ ಕೇಜ್ ಹತ್ರ ಹೋಗ್ತಾರೆ, ಅದು ಮುಂದೆ ಬಂದೆಲ್ಲ ಹಿಂದೆ ಹೋಗ್ತಾರೆ. ನೋಡಿದೀರಾ? ಅದು ಗೊತ್ತು, ಕೇಟ್ ಹಾಕಿದ್ದಾರೆ, ಅದು ಬರಲ್ಲ ಅಂತ ಗೊತ್ತು, ಯಾಕಂದ್ರೆ ನಡೆ ಆಗಿದೆ. ಅದು ಸಿಂಸೋನು ಪ್ರಾಯದ ಸಿಂಹವನ್ನು ಏನ್ ಮಾಡ್ದ? ಸೀಳಾಕ್ಬಿಟ್ಟ. ಯಾವ ಬಲದಲ್ಲಿ? ನೀವು ಸಿಂಸೋನ್ ಪಿಕ್ಚರ್ ನೋಡುವಾಗ ಅವನಿಗೆ ಫುಲ್ ಬಾಡಿ ಬಿಲ್ಡರ್ ತರ ಇದ್ದಾನೆ, ಆದ್ರೆ ಚರಿತ್ರೆ ಹೇಳುತ್ತೆ ಸಿಂಸೋನ್ ತುಂಬಾ ಸಣ್ಣಗಿದ್ದಂತೆ. ನೀವು ಪಿಕ್ಚರ್ ನೋಡಿ ಮಾರಬಾರ್ದು. ಚರಿತ್ರೆ ಹೇಳುತ್ತೆ ಅವನು ಸಣ್ಣಗಿದ್ದ. ನಮ್ಮ ಹಾಗೆ ನಾರ್ಮಲ್ ಮನುಷ್ಯ, ಅಲ್ಲಿ ಜಿಮ್ ಮಾಡ್ತಾ ಇರಲಿಲ್ಲ. ನನ್ನ ಹಾಗೆ ನಿಮ್ಮ ಹಾಗೆ ಒಬ್ಬ ಸಾಧಾರಣ ವ್ಯಕ್ತಿ. ಆದರೆ ಪವಿತ್ರಾತ್ಮನು ಅವನ ಮೇಲೆ ಬರಲು ಸಿಂಹವೇ, ಹಲ್ಲೆಲೂಯ, ಎದುರ್ಕೊಳ್ಳುತ್ತೆ. ಸೈತಾನ್ ನಿಮ್ಮನ್ನು ನೋಡಿ ಎದುರ್ತಾನೆ. ಬೈಬಲ್ ಹೇಳುತ್ತದೆ, ಅವನು ಗರ್ಜಿಸ್ತಾ ಇದ್ದಂತ ಯಾರು ನುಂಗೋಣ ಅಂತ, ಅಂದ್ರೆ ಅಲ್ಲಿ ತಿರುಗಾಡ್ತಾ ಇದ್ದಾನೆ. ಅವನು ನಿಮ್ಮನ್ನು ನೋಡಿದ್ರೆ ಅವನ ಹೆಜ್ಜೆ ಹಿಂಗಿಡ್ತಾನೆ. ನೀವ್ ಎದ್ದೆ ಹಾಕಿ ಅವಶ್ಯಕತೆ ಇಲ್ಲವೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾರದ ಮಂತ್ರ ಹಾಕಿದ್ರೆ, ಆ ಬೀದಿನೇ ಬೇಡಪ್ಪ, ಹಿಂಗ ಹೋಗೋಣ ಅಂತ ತುಂಬಾ ಸುತ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಮನ್ನ ನೋಡಿದ್ರೆ ಅದು ಹೋಗ್ತಾ ಇದ್ದಾನೆ ಪಿಕ್ಚರ್ ಯಾವಾಗೂ ಬರಲಿ. ಯಾಕಂತಂದ್ರೆ ಅದು ನಿಮ್ಮನ್ನ ನೋಡಿ ಎದುರ್ತಾ ಇಲ್ಲ, ನಿಮ್ಮ ಮೇಲಿರುವ ದೇವರ ಅಭಿಷೇಕಕ್ಕೆ ಅದು ಮರ್ಯಾದೆ ಕೊಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಟೈಮ್ ಆಯ್ತು, ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ. ಆಮೇನ್. ಎಲ್ಲ ಒಂದು ನಿಮಿಷ ನಿಂತ್ಕೊಳ್ಳೋಣ. ಸ್ತುತಿ ತಿಂಗಳು ಒಂದು ಹಾಡಿರಲಿ, ಅದೇ ಸೋಲಿನ ಸ್ತುತಿ ತರನೇ ಕಾಣುತ್ತೆ. ಎಲ್ಲ ಸೋಲಿನ ತರನೇ ಇರುತ್ತೆ. ಎಷ್ಟು ಜಯ ಅಂದ್ರೆ ನೋಡಿ, ಹೇಳ್ತೀನಿ ನೋಡಿ, ನೀವು ಬೆವರೇ ಸುರ್ಸಲ್ಲ, ಅಷ್ಟು ಜಯ ನೋಡ್ತೀರ. ಆಮೇನ್, ಹಲ್ಲೆಲೂಯ. ತ್ಯಾಗ ಇದೆ, ಬಿಡಬೇಕು. ಇಷ್ಟವಾದ ಪ್ರೋಗ್ರಾಮ್ನ ಬಿಡಬೇಕು. ಯಾಕಂದ್ರೆ ಅದ್ರಿಂದ ನನಗೇನು ಪ್ರಯೋಜನ ಇಲ್ಲ. ನನಗೆ ಅವರ ಅಭಿಷೇಕ ಬೇಕು, ಅವರ ಪ್ರಸನ್ನ ಬೇಕು. ನೀವು ಮಲಗಿ ಎದೋಳಿ ನೋಡಿ, ಏನೋ ಒಂದು ಆಗ್ಬಿಟ್ಟಿರುತ್ತೆ. ನಂಬ್ತೀರಾ? ಆದ್ರೆ ಆದಾಗ ಫೋನ್ ಮಾಡಿ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಕೈಗಳೆತ್ತನ ಮೇಲೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಸೇವಕನಾಗಿ ನಾನು ಕೊಟ್ಟ ಅಧಿಕಾರದ ಮೇರೆಗೆ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ನಿನ್ನ ಮಾತಿಗೆ ವಿಧೇಯರಾಗ್ತಾರೋ ಅವರ ಜೀವಿತದಲ್ಲಿ ಇದುವರೆಗೂ ಕಾಣದ, ಇದುವರೆಗೂ ತುಂಬದಾಗೆ ನಿನ್ನ ಪ್ರಸನ್ನತೆ ತುಂಬಲಿ. ಅವರ ಮನೆಯಲ್ಲಿ ಪ್ರಸನ್ನತೆ ತುಂಬಲಿ. ನಿನ್ನ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ, ಸ್ತುತಿಸುವವರಿಗೆ, ನಿನ್ನನ್ನು ಆರಾಧಿಸುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಸಿಂಹಗಳು ಯೇಸುವಿನ ನಾಮದಲ್ಲಿ 7 ಮಾರ್ಗವಾಗಿ ಓಡಿ ಹೋಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಮಹಿಮೆಯ ಜಾಗದಲ್ಲಿ ತುಂಬಲಿ ರಾಜ್ಯ.
ಹೊಸ ಫಲದ ತುಂಬಿಸಲ್ಪಡಲಿ. ಹೊಸ ಮಹಿಮೆ, ಹೊಸ ಪ್ರಕಟಣೆ, ಹೊಸ ಕೃಪೆ, ಹೊಸ ಧೈರ್ಯ ಯೇಸುವಿನ ನಾಮದಲ್ಲಿ. ಇನ್ನು ವಾಕ್ಯದಲ್ಲಿ ಭರವಸೆ, ಹೊಸ ಹೊಸ ದರ್ಶನಗಳು, ಅವರ ಸೇವೆಗೆ ಬೇಕಾಗಿರುವ ವರಗಳು ಯೇಸುವಿನ ನಾಮದಲ್ಲಿ ಅವರಿಗೆ ತುಂಬಿಸು ರಾಜ. ಹಲ್ಲೆಲೂಯ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಎಲ್ಲವೂ ನನ್ನ ಆತ್ಮದಿಂದಲೇ. ಹೇಗೆ ನೀನು ಕರ್ತನೆ ಹೊಸ ಫಲದೊಂದಿಗೆ ನಜರೇತಿಗೆ ಹೋಗಿಯೋ ಹಾಗೆ ನಿನ್ನ ಫಲವು ಅವನ ತುಂಬಿಸಲಿ ರಾಜ. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಎಲ್ಲ ಕೈತರಿ ದೇವರಿಗೆ ಮಹಿಮೆ ಪಡಿಸೋಣವಾ. ದೇವರು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡೋಣ. ದೇವರು ಹಾಗೆ ಮಾಡಿ ತನ್ನ ನಾಮವನ್ನು ಮಹಿಮೆ ಪಡಿಸಕ್ಕಾಗಿ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು. ವಿ ರಿಸೀವ್ ಲಾರ್ಡ್, ವಿ ರಿಸೀವ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್, ದೊಡ್ಡ ದೊಡ್ಡ ಸಾಕ್ಷಿಗಳನ್ನ ನಾನು ಕೇಳ್ತಾ ಇದ್ದೇನೆ ಸ್ವಾಮಿ. ದೊಡ್ಡ ದೊಡ್ಡ ಸಾಕ್ಷಿಗಳನ್ನ ನಾವು ಕೇಳೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ರಾಜ. ಅಭಿಷೇಕ ನುಗ್ಗಣ ಮುರಿದಾಕಿದಕ್ಕಾಗಿ ಸ್ತೋತ್ರ. ಇದು ಕಾಣಿಕೆ ವೇಳೆ ಸಂತೋಷವಾಗಿ ಕಾಣಿಕೆಗಳು ತೆಗೆದುಕೊಂಡು ದೇವ್ರು ಯಾರೊಂದಿಗೆ ಮಾತಾಡಿದಾರೋ ಲೆಕ್ಕ ಹಾಕ್ಬೇಡಿ. ಸಂತೋಷವಾಗಿ ದೇವರೇನೊಂದಿಗೆ ಮಾತಾಡಿಯಪ್ಪ, ಇದು ನಾನು ಕೊಡೋದು ಸ್ವಲ್ಪನೇ, ಆದ್ರೆ ನಿಮ್ಮ ಮರ್ಯಾದೆ ಕೊಡೋಕೆ ಎಷ್ಟೋ ಕೊಡ್ಬೋದು ಸ್ವಾಮಿ. ನಾನು ಸಂತೋಷವಾಗಿ ಇದನ್ನು ಬಿತ್ತನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಪರಿಶುದ್ಧನಾದ ನಮ್ಮ ತಂದೆಯ ದೇವರೇ, ಕೊಡುವ ಪ್ರತಿಯೊಂದು ಕೈಗಳನ್ನ ಅಭಿಷೇಕಿಸು. ದರಿದ್ರಗಳ ಕೈಗಳನ್ನು ಬಿಟ್ಟು ಹೋಗಲಿ. ಇನ್ನು ಈ ಕೈಗಳು ತೆಗೆದುಕೊಳ್ಳುವ ಕೈಗಳಲ್ಲ, ಕೊಡುವಂತ ಕೈಗಳಾಗಿ ಮಾರ್ಪಡಲಿ. ಸಾಲಗಳು ನೀಗಲಿ. ಯೇಸುವಿನ ನಾಮದಲ್ಲಿ ಕೆಲಸಗಳಲ್ಲಿ ಸಂಬಳಗಳು ಹೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ಕೆಲಸ ಜಾಗಲಿ ನಿನ್ನ ಅಭಿಷೇಕ ಅವರಿಗೆ ವಿಶೇಷ ಜ್ಞಾನ ತುಂಬಿಸು. ಇವರಿಂದ ಕರ್ತನೆ ಫ್ಯಾಕ್ಟರಿಗಳು ಉದ್ಧಾರವಾಗಲಿ. ಇವರಲ್ಲಿ ಕರ್ತನೆ ಸ್ತೋತ್ರ ಅಂತ ಅಭಿಷೇಕವನ್ನು ಜನ ಕಂಡುಕೊಳ್ಳಲಿ. ಯೋಸೇಫನೊಂದಿಗೆ ನೀನಿರುವುದನ್ನು ಆ ಫಾರೋವನ್ನು ಕಂಡುಕೊಂಡನು. ಹಾಗೆ ಕರ್ತನಿನೊಂದು ಇವರೊಂದಿಗೆ ನಿನ್ನ ಮಹಿಮೆಯನ್ನು ಕಂಡುಕೊಳ್ಳಲಿ. ಯೇಸುವಿನ ನಾಮದಲ್ಲಿ ಆ ಅಭಿಷೇಕವು ಹಳ್ಳದಿಂದ ಮೇಲೆಗೆ ಎತ್ತಲಿ. ಯೇಸುವಿನ ನಾಮದಲ್ಲಿ ಅಭಿಷೇಕವು ಯೇಸುವಿನ ನಾಮದಲ್ಲಿ ಪ್ರಭುಗಳೊಂದಿಗೂ ರಾಜರೊಂದಿಗೂ ಕುಂಡ್ರಿಸುವಂತಹ ಒಂದು ಸ್ಥಾನವನ್ನ ಅವರ ಜೀವಿತದಲ್ಲಿ ತರಲಿ. ಯೇಸುವಿನ ನಾಮದಲ್ಲಿ ಎಲ್ಲ ನುಗ್ಗಳನ್ನ ಮುರಿದಾಕ್ತೇನೆ. ಎಲ್ಲ ಸಾಲದ ನುಗ್ಗಳನ್ನ ಮುರಿದಾಕ್ತೇನೆ. ಯೇಸುವಿನ ನಾಮದಲ್ಲಿ ಹಣಕ್ಕೆ ತಡೆ ಮಾಡುವ ಎಲ್ಲ ತಡೆಗಳನ್ನ ಮುರಿದಾಕ್ತೇನೆ. ಓದುವುದಕ್ಕೆ ಬೇಕಾದ ಹಣ ಸಹಾಯ ಸಿಗಲಿ. ಕರ್ತನೆಯ ಪರಿಪೂರ್ಣತೆಯಲ್ಲಿ ಅವ್ರ ಕಾರ್ಯವನ್ನು ಮಾಡಲಿ ರಾಜ.